ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಿಟಿವಿ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅದುವೇ ಮಹಿಳಾ ಸಾಧಕಿಯರು. ಇದು ಮೊಟ್ಟ ಮೊದಲ ನಮ್ಮ ವಿನೂತನ ಪ್ರಯತ್ನ ಸಿಟಿವಿ ಚಾನೆಲ್ ನಲ್ಲಿ. ನೋಡಿ, ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾರ್ಚ್ 1ರಿಂದ 31ರವರೆಗೂ ಸಂಜೆ 6 ಗಂಟೆಗೆ ನಮ್ಮ ಸಿಟಿವಿ ಚಾನೆಲ್ ನಲ್ಲಿ ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇದ್ದೀವಿ. ಏನಪ್ಪಾ ಈ ಮಹಿಳಾ ಸಾಧಕಿಯರ ಒಂದು ಕಾರ್ಯಕ್ರಮದ ವಿಶೇಷತೆ ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಮಹಿಳೆಯರು ಸಾಧನೆಯನ್ನ ಮಾಡಿದ್ದಾರೆ, ಸಾಕಷ್ಟು ಅನುಭವಗಳನ್ನ ಜೀವನದಲ್ಲಿ ಅನುಭವಿಸಿದ್ದಾರೆ. ಒಂದಷ್ಟು ಕಷ್ಟ, ಸುಖ, ನೋವು, ನಲಿವುಗಳನ್ನ ಎಲ್ಲವನ್ನ ಜೀವನದಲ್ಲಿ ಅನುಭವಿಸಿ ಆ ಒಂದು ಸಾಧನೆ ಗುರುತಿಸಿ ನಮ್ಮ ಒಂದು ಚಾನೆಲ್ ನಲ್ಲಿ ವಿನೂತನವಾದ ಒಂದು ಕಾರ್ಯಕ್ರಮವನ್ನಾದ್ರೆ ಆಯೋಜನೆ ಮಾಡಿದೀವಿ. ಒಂದೊಂದು ಕ್ಷೇತ್ರದಲ್ಲೂ ಅನುಭವ ಇರುವಂತಹ, ಒಂದಷ್ಟು ಸಾಧನೆ ಮಾಡಿರುವಂತಹ ಮಹಿಳೆಯರಿಗೆ ನಮ್ಮ ಚಾನೆಲ್ ಕಡೆಯಿಂದ ಈ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಗುರುತಿಸಿ ಅವರ ಒಂದು ಸಾಧನೆ ಮತ್ತು ಅನುಭವಗಳನ್ನ ಸಮಾಜಕ್ಕೆ ಪರಿಚಯಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇವತ್ತಿನ ನಮ್ಮ ಒಂದು ಚಾನೆಲ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮಹಿಳಾ ಸಾಧಕಿಯೊಬ್ಬರು ನಮ್ಮ ಮುಂದೆ ಇದ್ದಾರೆ. ಅವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಂತ ಹೇಳ್ಬೋದು, ಪ್ರಿಯಾಂಕಾ ಅನಿಲ್ ಕುಮಾರ್ ಮೇಡಮ್. ನಮಸ್ಕಾರ. ನಮಸ್ತೆ ಕಾಮಾಕ್ಷಿ. ನೋಡಿ, ಸಿಟಿವಿ ನ್ಯೂಸ್ಗೆ ಬಂದು ಇವತ್ತು ನಮ್ಮ ಚಾನೆಲ್ ಆದ್ರೆ ಕೂತಿದ್ದಾರೆ ತಮ್ಮ ಎಲ್ಲಾ ಅನುಭವಗಳನ್ನ ಶೇರ್ ಮಾಡೋದಿಕ್ಕೆ. ಮೇಡಮ್, ನಮ್ಮ ಚಾನೆಲ್ ಕಡೆಯಿಂದ ಮತ್ತೊಮ್ಮೆ ನಿಮ್ಗೆ ಸ್ವಾಗತ. ನಮಸ್ತೆ, ಧನ್ಯವಾದ. ಥ್ಯಾಂಕ್ ಯು. ನೋಡಿ, ಇವರ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ ನಾನು. ಪ್ರಿಯಾಂಕಾ ಅನಿಲ್ ಕುಮಾರ್ ಇವರ ಒಂದು ಎಜುಕೇಶನ್ ಬಂದು ಬಿಇ ಕೆಮಿಕಲ್ ಇಂಜಿನಿಯರಿಂಗ್ ಅಂಡ್ MBA ಬಿಸಿನೆಸ್ ಅನಾಲಿಟಿಕ್ಸ್. ಇವರು ಅಟ್ ಪ್ರೆಸೆಂಟ್ IMI ಕ್ರಿಟಿಕಲ್ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಅನುಭವ 17 ವರ್ಷ. ಇವರ 17 ವರ್ಷದ ಒಂದು ಜರ್ನಿಯಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಈ ಒಂದು ಆಧುನಿಕ ಯುಗದಲ್ಲೂ ತುಂಬಾ ಆಕ್ಟಿವ್ ಆಗಿರುವಂತಹ ವಿಮೆನ್ ಅಂತ ಹೇಳ್ಬೋದು. ಇವರ ಒಂದು ವ್ಯಕ್ತಿತ್ವ, ಇವರ ಒಂದು ನಡತೆ, ಇವರ ಒಂದು ಮಾತು, ಇವರ ಒಂದು ಮೈಂಡ್ ಸೆಟ್ ತುಂಬಾ ವ್ಯಾಲ್ಯೂ ಆಗಿರುವಂತದ್ದು. ಯಾಕಂದ್ರೆ ಇವತ್ತು ಇಂಜಿನಿಯರಿಂಗ್ ಮಾಡಿರುವಂತವ್ರಾಗ್ಲಿ, ಡಾಕ್ಟರ್ಸ್ ಆಗ್ಲಿ, ತುಂಬಾ ಒಂದು ವಿಧವಾದಂತಹ ನಾವು ಮೈಂಡ್ ಸೆಟ್ ಮಹಿಳೆಯರನ್ನ ನೋಡ್ತೀವಿ. ಬಟ್ ಇವರು ತುಂಬಾ ಪ್ರತ್ಯೇಕವಾದಂತಹ ಒಂದು ಮಹಿಳೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ನೋಡಿ, ಇವರ ಒಂದು ಮಾತುಗಳು ಹೇಗಿರುತ್ತೆ, ಅವರ ಒಂದು ಅಭಿಪ್ರಾಯಗಳು ಹೇಗಿರುತ್ತೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವರ ಒಂದು ಸಂಪೂರ್ಣ ವಿವರಗಳನ್ನ, ಎಲ್ಲಾ ಒಂದು ವಿವರಗಳನ್ನ, ಅಂದ್ರೆ ಇವ್ರ ಎಜುಕೇಶನ್ ಹೇಗ್ ಮಾಡಿದ್ರು, ಇವ್ರ ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ ಒಂದು ಸ್ಕೂಲ್ ಏಜ್ ಇಂದ, ಸ್ಕೂಲ್ ಒಂದು ಮೂಮೆಂಟ್ಸ್ ಇಂದ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವಿಡಿಯೋದಲ್ಲಿ ಎಲ್ಲಾ ವಿವರಗಳನ್ನ ತೋರಿಸ್ಕೊಡ್ತೀವಿ. ಒಂದು ಸ್ಮಾಲ್ ವಿಡಿಯೋದಲ್ಲಿ ಇವರೆಲ್ಲ ಸಂಪೂರ್ಣ ವಿವರಗಳನ್ನ ನೋಡಿ. ಸಮಾಜವನ್ನು ಯಶಸ್ಸಿನತ್ತ ಕೊಂಡೊಯ್ಯುವವಳು ಹೆಣ್ಣು. ಹೆಣ್ಣು ಮಕ್ಕಳ ಏಳಿಗೆ ಸ್ವಸ್ಥ ಸಮಾಜದ ದ್ಯೋತಕ. ಇಂತಹ ನಮ್ಮ ಸ್ವಾಸ್ಥ್ಯದ ದ್ಯೋತಕವಾಗಿ ಇಂದು ನಮ್ಮ ಮುಂದಿರೋದು ಶ್ರೀಮತಿ ಭವ್ಯ ಅನಿಲ್ ಕುಮಾರ್. ಹುಟ್ಟಿದ್ದು 1986 ಏಪ್ರಿಲ್ 22ರಂದು. ಇವರ ತಂದೆ ಪ್ರತಾಪ್ ಎಸ್, ತಾಯಿ ಉಷಾ. ಇವರು ತಮ್ಮ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ವಿಜಯಪುರದ ಪ್ರಗತಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸಿದರು. ಪದವಿ ಶಿಕ್ಷಣವನ್ನು ಬೆಂಗಳೂರಿನ MS ರಾಮಯ್ಯ ಕಾಲೇಜಿನಲ್ಲಿ BE ಕೆಮಿಕಲ್ ಎಂಜಿನಿಯರಿಂಗ್ ಪಡೆದಿರುತ್ತಾರೆ. 2004ರಿಂದ 2008ರವರೆಗೂ ನಮ್ಮ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿನಿಯಾಗಿದ್ದರು. ಇವರು ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಬಹಳಷ್ಟು ಕ್ರಿಯಾಶೀಲರು ಮತ್ತು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಜೊತೆಗೆ ಅಂತರ್ವಿದ್ಯಾರ್ಥಿ ನಿಲಯದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಕಷ್ಟು ಬಹುಮಾನಗಳನ್ನ ಪಡೆದಿದ್ದಾರೆ. 1 ವರ್ಷಗಳ ಕಾಲ ನಮ್ಮ ಸ್ಪಂದನ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿದ್ದು, ಆ ವೇಳೆಯಲ್ಲಿ ಸೂಲಿಬೆಲೆ ಚಕ್ರವರ್ತಿ, ರೆಪ್ಯೂಟೆಡ್ ಚೀಫ್ಸ್ ಆಫ್ IISc ಮತ್ತು ವೀರಭದ್ರಪ್ಪ ಅವರುಗಳ ಜೊತೆಗೂಡಿ ಪ್ರತಿ ವಾರವೂ ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ಆಯೋಜಿಸಿದ್ದರು. ಭವ್ಯ ಅನಿಲ್ ಕುಮಾರ್ ಅವರು 2013ರಲ್ಲಿ ಚಿಕ್ಕಬಳ್ಳಾಪುರದ CM ಚಂದ್ರಶೇಖರ್ ಮತ್ತು ಕಲಾ ಚಂದ್ರಶೇಖರ್ ಅವರ ಪುತ್ರರಾದ ಡಾ ಅನಿಲ್ ಕುಮಾರ್ ಅವರನ್ನು ವಿವಾಹವಾದರು. ಭವ್ಯ ಅನಿಲ್ ಕುಮಾರ್ ಚಿಂತನ ಗಣಿತ ಪರೀಕ್ಷೆಯಲ್ಲಿ ಸತತವಾಗಿ 3 ಬಾರಿ ಬೆಳ್ಳಿಯ ಪದಕವನ್ನು ಪಡೆದಿರುತ್ತಾರೆ.
ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಜಿಲ್ಲಾ ಮಟ್ಟದ ಪ್ರಶಿಕ್ಷಕರಾಗಿರುತ್ತಾರೆ. ಎಂಎಸ್ ರಾಮಯ್ಯ ಕಾಲೇಜಿನಲ್ಲಿ 2004ರಿಂದ 2008ರ ಬ್ಯಾಚ್ನ ಉತ್ತಮ ವಿದ್ಯಾರ್ಥಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. IMI CCI ಇನ್ ರೆಕಗ್ನಿಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಅಂಡ್ ಎಕ್ಸೆಪ್ಷನಲ್ ಡಿಸ್ಪ್ಲೇ ಆಫ್ IMI ವ್ಯಾಲ್ಯೂಸ್ ನಲ್ಲಿ ಸ್ಟಾರ್ ಅವಾರ್ಡ್ ಪಡೆದಿರುತ್ತಾರೆ. ಟೀಮ್ ಕೊಲಾಬರೇಷನ್ ಅಟ್ IMI CCI ನಲ್ಲಿ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಭಾರತ ಮಾತ್ರವಲ್ಲದೆ ಸುಮಾರು 12 ದೇಶಗಳಿಗೆ ಪ್ರಯಾಣಿಸಿ ಅಲ್ಲಿನ ಉದ್ಯೋಗಿಗಳಿಗೆ ತರಬೇತಿ ನೀಡಿದ್ದಾರೆ. ಇವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟೀಮ್ನಲ್ಲಿ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿ ಗುರುತಿಸಿಕೊಂಡು ಕಾರ್ಪೊರೇಟ್ ಕಂಪನಿಗಳ ಸಹಯೋಗದೊಂದಿಗೆ KR ಪುರಂನ ಸರ್ಕಾರಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ವಿತರಿಸಿರುತ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಪದವೀಧರರಿಗೆ ಬಹಳಷ್ಟು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಉದ್ಯೋಗಗಳನ್ನು ಕೊಡಿಸಿರುತ್ತಾರೆ. ಜೊತೆಗೆ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರಕಿಸಿ ಸಹಕಾರದ ಜೊತೆಗೆ ಬೆಂಬಲ ನೀಡುವುದು ಇವರ ಮೂಲ ಉದ್ದೇಶ. 80ಕ್ಕೂ ಹೆಚ್ಚು ಪದವೀಧರರಿಗೆ ಉಚಿತವಾಗಿ ತರಬೇತಿಗಳನ್ನು ನೀಡಿ ಉತ್ತಮ ಅವಕಾಶಗಳನ್ನು ಒದಗಿಸಿರುತ್ತಾರೆ. ಪ್ರವಾಸ, ನಿರೂಪಣೆ ಮಾಡುವುದು, ಸಂಗೀತ ಕೇಳುವುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮತ್ತು ಭಾಗವಹಿಸುವುದು ಹಾಗೂ ಜವಾಬ್ದಾರಿಯುತವಾಗಿ ಇವರ ತಂಡವನ್ನು ಮುನ್ನಡೆಸುವುದು ಭವ್ಯ ಅವರ ಹವ್ಯಾಸಗಳು. ಭವ್ಯ ಅನಿಲ್ ಕುಮಾರ್ ಅವರ ಎಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ಇವರ ಪತಿಯಾದ ಅನಿಲ್ ಕುಮಾರ್ ಮತ್ತು ಅತ್ತೆ ಕಲಾ ಚಂದ್ರಶೇಖರ್ ಹಾಗೂ ಮಗಳು ಕುಮಾರಿ ಚಾರ್ವಿತಾ ಬೆನ್ನೆಲುಬಾಗಿ ನಿಂತು ಸಹಕರಿಸುತ್ತಿದ್ದಾರೆ. ಇಂತಹ ಒಬ್ಬ ಮಹಿಳೆ ನಮ್ಮ ವಿದ್ಯಾರ್ಥಿನಿ ನಿಲಯದ ವಿದ್ಯಾರ್ಥಿನಿಯಾಗಿದ್ದರು ಎಂಬುದು ನಮ್ಮೆಲ್ಲರ ಹೆಮ್ಮೆ. ಮೇಡಮ್, ಈ ಒಂದು 17 ವರ್ಷದ ಸರ್ವಿಸ್ ಅಂದ್ರೆ ನೀವು ಒಂದು ಕಂಪನಿಯಲ್ಲಿ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ನಮಗೂ ಸಹ ಖುಷಿ ಇದೆ ಮೇಡಮ್. ನೀವೊಂದು ಕಂಪನಿಗೆ ಸೇರಿದ ಮೇಲೆ ನೀವು ಅಂದ್ರೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮಹಿಳೆಯಾಗಿ ಕೆಲಸ ಮಾಡುವಾಗ ನೀವು ಯಾವ ರೀತಿಯಾದಂತಹ ಸವಾಲುಗಳನ್ನ ಫೇಸ್ ಮಾಡಿದ್ರಿ ಮೇಡಮ್? ಮೊದಲಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಅಂದ್ರೆ ನಮ್ಗೆಲ್ಲಾ ಗೊತ್ತಿದೆ. ಇವತ್ತಿನ ದಿನ ಮಕ್ಳ ಎಜುಕೇಶನ್ ಆಗಿದ ತಕ್ಷಣ ನಾವು ಥಿಂಕ್ ಮಾಡೋದೇ ಇಲ್ಲ ಮಕ್ಳನ್ನ ಇಂಜಿನಿಯರಿಂಗ್ ಸೇರಿಸ್ಬೇಕಾ ಇಲ್ಲ ಮೆಡಿಕಲ್ ಸೇರಿಸ್ಬೇಕಾ ಅಂತ. ಅದ್ರಲ್ಲೂ ತುಂಬಾ ಜನ ಆರ್ಥಿಕವಾಗಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸಹಾಯಕಾರ್ಥವಾಗಿ ಇರೋದು ಅಂತ ಅಂದ್ರೆ ಇಂಜಿನಿಯರಿಂಗ್ ಅಂತಾನೆ ಹೇಳ್ಬೋದು. ಸೊ ಇಂಜಿನಿಯರಿಂಗ್ ಅಲ್ಲಿ ಡಿಫ್ರೆಂಟ್ ಸೆಕ್ಟರ್ಸ್ ಇದೆ. ಅದ್ರಲ್ಲೂ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಬಂದು ಮೆಕ್ಯಾನಿಕಲ್, ಕೆಮಿಕಲ್ ಅಥವಾ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರ್ಸ್ ಆಗಿರ್ತಾರೆ. ಸೊ ಈ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ತುಂಬಾ ಇಂಜಿನಿಯರಿಂಗ್ ಅಂದ್ರೆ ಒಂದು ಕ್ಯೂರಿಯಾಸಿಟಿ, ಡಿಸಿಪ್ಲಿನ್ ಅಂತಾನೆ ಹೇಳ್ಬೋದು. ಇಲ್ಲಿ ಹಲವಾರು ಮಹಿಳೆಯರು ವರ್ಕ್ ಮಾಡ್ತಾರೆ. ಯಾವ ರೀತಿ ಚಾಲೆಂಜಸ್ ಫೇಸ್ ಮಾಡ್ತಾರೆ ಜನರಲಿ ಅಂತ ಅಂದ್ರೆ, ಒಂದು ಮೊದಲನೇದೇನಂದ್ರೆ ಬಯಾಸ್. ಏನಂದ್ರೆ ಓಕೆ, ಯಾವ್ದೇ ಒಂದು ಹುಡುಗಿನ ರೆಕ್ರೂಟ್ ಮಾಡೋವಾಗ್ಲಿಂದ ಒಂದು ಹೆಣ್ಣು ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಅಂದ್ರೆ, ಎಕ್ಸಿಕ್ಯೂಟಿವ್ ಲೆವೆಲ್ ಹೋಗ್ಬೇಕು ಅಂದ್ರು ಫಸ್ಟ್ ಎಲ್ಲರ ಮೈಂಡ್ಗೂ ಬರೋದು, ಓ ಈ ಹುಡುಗಿನ ಇವ್ರನ್ ತಗೋಬೇಕಾ, ಇವ್ರನ್ ಹೈಯರ್ ಪೊಸಿಷನ್ಗೆ ಅವ್ರ ಏಜ್ ಏನಿರ್ಬೋದು, ಓಕೆ 40 ಕ್ರಾಸ್ ಮಾಡಿದಾರ, ಇಲ್ಲ ಈಗ ನೆಕ್ಸ್ಟ್ ಯಾರನ್ನೋ ಒಬ್ರನ್ನ ರೆಕ್ರೂಟ್ ಮಾಡ್ಬೇಕಾಗತ್ತೆ. ಈಗಂತೂ ಜೆಂಡರ್ ಡೈವರ್ಸಿಟಿ ಅನ್ನೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಎಲ್ಲಾ ಇಂಡಸ್ಟ್ರಿಯಲ್ಲೂ ದೇ ನೀಡ್ ಟು ಹ್ಯಾವ್ ದಿಸ್ ಪರ್ಸೆಂಟೇಜ್ ಆಫ್ ವಿಮೆನ್ ಅಂತ ಅನ್ಬಿಟ್ಟು. ಸೊ ಯಾರೇ ಆಗ್ಲಿ ವಿಮೆನ್ ನ ರೆಕ್ರೂಟ್ ಮಾಡ್ಬೇಕಾದ್ರೆ ಫಸ್ಟ್ ಕೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮಗ್ ಮದ್ವೆ ಆಗಿದ್ಯಾ? ಆಗಿಲ್ಲ ಅಂತ ಅಂದ್ರೆ ಯಾವಾಗ ಮದ್ವೆ ಆಗ್ತೀರಾ? ಸೊ ಓಕೆ, ಮದ್ವೆ ಆಗಿದೆ ಅಂತ ಅಂದ್ರೆ ಮಗು ಇದೆಯಾ? ಇಲ್ಲ. ಓಕೆ, ಮಗು ಇದ್ರೆ ಅವ್ರ ಮೈಂಡ್ ಯಾವ ತರಪ್ಪ ಥಿಂಕ್ ಮಾಡ್ತಾರೆ ಒಂದ್ ಇಂಡಸ್ಟ್ರಿಲಿ ಅಂದ್ರೆ, ಓ ಇವ್ರಿಗೆ ಇನ್ನೂ ಮದ್ವೆ ಆಗಿಲ್ಲ, ಸೊ ಮದ್ವೆ ಆಗ್ತಾರೆ, ನೆಕ್ಸ್ಟ್ ಮಗು ಆಗತ್ತೆ, ಆಮೇಲೆ ಮೆಟರ್ನಿಟಿ ಲೀವು. ಸೊ ಅದಕ್ಕೆಲ್ಲ ಆ ತರ ಎಲ್ಲ ಒಂದ್ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಇದೇನಾಗತ್ತೆ ಅಂದ್ರೆ, ಯಾವುದೇ ಒಂದು ಮಹಿಳೆ ಅವಳು ಎಷ್ಟೇ ಕೇಪಬಲ್ ಇದ್ರೂ ಸಹ ಒಂದು ಹೈಯರ್ ಪೊಸಿಷನ್ಗೆ, ಎಸ್ಪೆಷಲಿ ಇಂಡಸ್ಟ್ರಿ ಅಂಡ್ ಆಟೋಮೇಶನ್ ಸೆಕ್ಟರ್ ಅಲ್ಲಿ ನಾವು ನೋಡೋದಾದ್ರೆ 15% ಮಹಿಳೆಯರು ಮಾತ್ರ ಉನ್ನತ ಸ್ಥಾನದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಬಯಾಸ್ ಅನ್ನೋದು ತುಂಬಾನೇ ಒಂದು ಕ್ರಿಟಿಕಲ್ ರೋಲ್ ಪ್ಲೇ ಮಾಡುತ್ತೆ ಎಲ್ಲಾ ಹೆಣ್ಣು ಮಕ್ಕಳ ಜೀವನದಲ್ಲೇ ಆಗಿರ್ಬೋದು.
ಸೊ ಹಾಗಾಗಿ ಒಂದು ಇಂಡಸ್ಟ್ರಿಯಲ್ ಬಯಾಸ್ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಪೊಸಿಷನ್ ಹೋಗೋದಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಅವ್ರಿಗೆ ಟೋಟಲಿ ಇಂಡಸ್ಟ್ರಿಯಲ್ಲಿ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಎಲ್ಲಾ ವಿಷಯದಲ್ಲೂ. ಯಾಕಂದ್ರೆ ಅವರ ಆತ್ಮವಿಶ್ವಾಸ ಮೆಟ್ಟಿ ನಿಲ್ಲದಕ್ಕೆ ಅಲ್ಲಿ ತುಂಬಾ ತುಳಿಯುವಂತ ಜನನೇ ಜಾಸ್ತಿ ಇರ್ತಾರೆ. ಎಲ್ಲರಿಗೂ ಎಲ್ಲಾ ರೀತಿ ಸಪೋರ್ಟ್ ಕೊಟ್ಟು ಮುಂದೆ ಹೋಗುವಂತ ಈ ಸೊಸೈಟಿಯಲ್ಲಿ ತಳ್ಳುವಂತ ವ್ಯಕ್ತಿಗಳು ಯಾರು ಇರೋದಿಲ್ಲ. ವೆರಿ ರೇರ್ ಅಂತಾನೆ ಹೇಳ್ಬೋದು. ಶೇಕಡ 100 ಅಲ್ಲಿ 5% ಮೆಂಬರ್ಸ್ ಪುಷ್ ಮಾಡ್ಬೋದಷ್ಟೇ. ಆದ್ರೆ ಒಬ್ಬ ಮಹಿಳೆ ಮುಂದೆ ಹೋಗ್ಲಿ, ಒಂದು ಪೊಸಿಷನ್ ತಗೊಂಡ್ಲಿ, ಸಾಧನೆ ಮಾಡ್ಲಿ ಅಂತ ನಮ್ಮನ್ನ ಮುಂದೆ ತಳ್ಳೋ ವ್ಯಕ್ತಿಗಳು ತುಂಬಾ ಕಡಿಮೆ ಇರುತ್ತೆ. ಸೊ ಈ ತರ ಎಲ್ಲಾ ಚಾಲೆಂಜಸ್ ಒಂದು ಮಹಿಳೆ ಫೇಸ್ ಮಾಡ್ಬೇಕಾಗತ್ತೆ ಇಂಡಸ್ಟ್ರಿಯಲ್ಲಿ. ಎಸ್, ನೀವ್ ಹೇಳಿದ್ದು 100% ಸತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಂಪನಿಯಲ್ಲಿ ಒಂದು ಒಳ್ಳೆ ಪೋಸ್ಟ್ ಕೊಡ್ಬೇಕಾದ್ರೆ ಒಂದು ಮಹಿಳೆಗೆ ಅಯ್ಯೋ ಮಹಿಳೆ ಕೆಳಗಡೆ ನಾವೆಲ್ಲ ಕೆಲಸ ಮಾಡ್ಬೇಕಾ ಅನ್ನೋರೇ ಜಾಸ್ತಿ. ಒಂದಷ್ಟು ಸಪೋರ್ಟ್ ಮಾಡಿ ಮಾತಾಡೋಂಥವ್ರು ತುಂಬಾ ಕಡಿಮೆ ಅಂತ ಹೇಳ್ಬೋದು. ನೀವ್ ಹೇಳಿದ್ರಲ್ಲಿ ತುಂಬಾ ಸತ್ಯ ಇದೆ. ಅಟ್ ಪ್ರೆಸೆಂಟ್ ಎಲ್ಲಾ ಮಹಿಳೆಯರು ಸಹ ಫೇಸ್ ಮಾಡ್ತಾ ಇರುವಂತಹ ಒಂದು ಪ್ರಾಬ್ಲಮ್ ಇದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನೀವು ಒಂದು ಇಂಡಸ್ಟ್ರಿಯಲ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡೋ ವುಮೆನ್ಸ್ ಯಾವ ರೀತಿ ಎಲ್ಲ ಫೇಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಇನ್ನೂ ಒಂದು ಪಾಯಿಂಟ್ ಹೇಳ್ಬೇಕು. ಪ್ರಿಯಾಂಕಾ ಮೇಡಮ್ ಅವರು ಒಂದು ಟ್ಯಾಲೆಂಟ್ ಏನಂತಂದ್ರೆ ನೋಡಿ ಮೇಡಮ್, ನೀವು ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ, ಬಟ್ ಮನೆ ಮತ್ತೆ ಕೆಲಸನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ಪಟ್ಟಿದೀನಿ. ಯಾವ ತರ ಮ್ಯಾನೇಜ್ ಮಾಡ್ತೀರಾ? ನೀವೇನ್ ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡ್ತೀರಾ? ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಬರೀ ಈ ಒಂದು ಮಾತಾಡೋದಕ್ಕೆ ಅಂತಾನೆ ಅಲ್ಲ, ನಮ್ಮ ಜೀವನದಲ್ಲೂ ಸಹ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಬಹಳ ಮುಖ್ಯವಾದ ಪಾತ್ರನ ವಹಿಸುತ್ತೆ. 100% ಬ್ಯಾಲೆನ್ಸು ಯಾವ ವ್ಯಕ್ತಿನೇ ಆಗ್ಲಿ, ಎಂತ ಸಾಧಕರೇ ಆಗ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲಾ ವಿಷಯದಲ್ಲೂ ನಾನು 100% ಟಾಪ್ ಪೊಸಿಷನ್ ಅಲ್ಲಿ ಇರ್ತೀನಿ, ನಾನು 100% ಮನೇಲಿ ಎಲ್ಲದಕ್ಕೂ ಕರೆಕ್ಟ್ ಆಗಿರ್ತೀನಿ. ಇಟ್ಸ್ ನಾಟ್ ಪಾಸಿಬಲ್. ಯಾಕೆಂದ್ರೆ ಎಲ್ಲದಕ್ಕೂ ಅದರದೇ ಆದ ಲಿಮಿಟೇಷನ್ ಇರುತ್ತೆ. ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ತುಂಬಾ ಸ್ಟ್ರೆಸ್ ಕೊಡ್ಬೇಕಾಗಿರುವಂತ ವಿಷಯ ಏನು ಅಂದ್ರೆ, ಮೊದಲನೇದಾಗಿ ನಮಗೆ ನಾವು ಟೈಮ್ ಕೊಡ್ಬೇಕು. ಅದು ತುಂಬಾ ಮುಖ್ಯ. ಮತ್ತೆ ಅಟ್ಲೀಸ್ಟ್ ಒಂದು ದಿನದಲ್ಲಿ ನಾವು ತುಂಬಾ ಜನ ಮಹಿಳೆಯರನ್ನ ನೋಡ್ತೀವಿ, ಯಾರನ್ನ ಕೇಳಿದ್ರು ಇಲ್ಲ ಹೌಸ್ ವೈಫ್ಸ್ ಆಗಿರ್ಬೋದು ಅಥವಾ ವರ್ಕಿಂಗ್ ವಿಮೆನ್ಸ್ ಆಗಿರ್ಬೋದು, ತುಂಬಾ ಬಿಸಿ ಇದೀನಪ್ಪ, ನನ್ಗಂತೂ ಟೈಮೇ ಸಿಗಲ್ಲ. ಓಕೆ, ಒಂದ್ ಎಕ್ಸರ್ಸೈಸ್ ಮಾಡಿದ್ರ, ಮೆಡಿಟೇಷನ್ ಮಾಡಿದ್ರ ಅಂತ ಕೇಳಿದ್ರೆ ನಮಗ್ ಟೈಮ್ ಎಲ್ಲಿರುತ್ತೆ? ರಾತ್ರಿ 12 ಗಂಟೆವರೆಗೂ ವರ್ಕ್ ಮಾಡ್ತಿದ್ದೆ, ಬೆಳಗ್ಗೆ 6 ಗಂಟೆಗೆ ಮೀಟಿಂಗ್ ಇತ್ತು, ನಾವು ಎಕ್ಸರ್ಸೈಸ್ ಎಲ್ಲ ಹೆಂಗಪ್ಪ ಮಾಡಕ್ಕಾಗತ್ತೆ ಅಂತ ಹೇಳ್ತಾರೆ. ಹೌದು, ಏನಂದ್ರೆ ನಮಗೆ ನಾವು ಒಂದು 24 ಗಂಟೆಗಳಲ್ಲಿ 30 ಮಿನಿಟ್ಸ್ ನಮ್ಗೋಸ್ಕರ ನಾವು ಕೊಡಕ್ಕಾಗಿಲ್ಲ ಅಂದ್ರೆ ಏನ್ ಪ್ರಯೋಜನ? ಹೌದು. ಸೊ ನಮ್ಮ ಆರೋಗ್ಯ ಬಹಳ ಮುಖ್ಯ. ಯಾಕೆ ಅಂದ್ರೆ ಒಬ್ಬ ಮಹಿಳೆ ಆರೋಗ್ಯವಾಗಿ ಇದ್ದಾಳೆ ಅಂದ್ರೆ ಅವಳ ಸಂಸಾರ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಮನೆಯವರಾಗಿರ್ಬೋದು, ಎಲ್ಲರೂ ಒಂದು ಹೆಲ್ತಿ ಲೈಫ್ ಸ್ಟೈಲ್ ನ ಅನುಭವಿಸಕ್ಕೆ ಸರಿ ಹೋಗುತ್ತೆ. ಹೌದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಬಂದಾಗ ಎಲ್ಲ ನನ್ನಿಂದಾನೇ ಮಾಡ್ತೀನಿ ಅನ್ನೋಂತ ಮಾತು ಬಹಳ ಸುಳ್ಳು. ಆಗ್ಲೇನೆ ಹೇಳ್ದ ಹಾಗೆ ಅದರಲ್ಲಿ ನಮ್ಮ ಮನೆಯವರ ಪಾತ್ರ ಸಹ ಬಹಳ ಮುಖ್ಯ ಆಗಿರುತ್ತೆ. ನಾನು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರಾಗಿರ್ಬೋದು ಅಥವಾ ನನ್ನ ಹಸ್ಬೆಂಡ್ ಡಾಕ್ಟರ್ ಅನಿಲ್ ಕುಮಾರ್ ಆಗಿರ್ಬೋದು, ಇವ್ರ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ನನ್ಗೆ. ಯಾಕೆ ಅಂದ್ರೆ ಅವರು ಎಲ್ಲಾ ವಿಷಯದಲ್ಲೂ ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನನಗೆ. ಮತ್ತೆ ಅಕಸ್ಮಾತ್ ಲೇಟ್ ನೈಟ್ ಕಾಲ್ಸ್ ಇರುತ್ತೆ, ಅವಾಗ ಎಷ್ಟೊಂದೆಲ್ಲ ಅವರೇ ಮ್ಯಾನೇಜ್ ಮಾಡ್ತಾರೆ. ಮತ್ತೆ ನಾವು ಮಹಿಳೆಯರು ಏನಂದ್ರೆ ಅದಕ್ಕೆ ಮನೆಯವ್ರಿಗೂ ಸಹ ಅಷ್ಟೇ ಗೌರವ ಕೊಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಸೊ ಹೀಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ನ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತೀನಿ. ಹೌದು, ನೀವೊಂದ್ ಪಾಯಿಂಟ್ ಹೇಳಿದ್ರೆ ಅದು ತುಂಬಾ ಇಷ್ಟ ಆಯ್ತು ನೋಡಿ. ನಮ್ಮ ಹೆಲ್ತ್ ಬಗ್ಗೆ ನಮ್ಮ ಒಂದು ಟೈಮ್ ನ ಕೊಟ್ಕೋಬೇಕು. ಒಂದು ಮೆಡಿಟೇಷನ್ ಆಗಿರ್ಬೋದು, ಒಂದು ಎಕ್ಸರ್ಸೈಸ್ ಆಗಿರ್ಬೋದು, ಒಂದು ಹೆಲ್ದಿ ಆಗಿರುವಂತದ್ದಾಗಿರ್ಬೋದು, ಎಲ್ಲಾನು ಸಹ ಒಂದು ವಿಮೆನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇನ್ನೂ ಒಂದು ಪಾಯಿಂಟ್ ಹೇಳಿದ್ರೆ ಅದು ನಾನು ತುಂಬಾ ಆಕ್ಚುಲಿ ನಾನು ಅದನ್ನ ಹೇಟ್ ಮಾಡ್ತೀನಿ. ಯಾರು ನಮಗ್ ಟೈಮೇ ಇಲ್ಲ, ನಾವು ಬಿಸಿ ಅಂತಾರೋ ಅದನ್ನ ನಾನು ಅಕ್ಸೆಪ್ಟೇ ಮಾಡೋದಿಲ್ಲ. ರಿಯಲೇ ಹೇಳ್ತೀನಿ, ಅದನ್ನ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾರು ಸಹ ಬಿಸಿ ಅಲ್ಲ ರೀ, ಯಾರು ಸಹ ಫ್ರೀ ಅಲ್ಲ ರೀ. ಚಿಕ್ಕ ಮಗುನು ಸಹ ಫ್ರೀ ಅಲ್ಲ, ಚಿಕ್ಕ ಮಗುನು ಸಹ ಬಿಸಿನೂ ಅಲ್ಲ. ಯಾಕಂದ್ರೆ ನಾವು 24 ಅವರ್ಸ್ ನ 44 ಅವರ್ಸ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಆ 24 ಅವರ್ಸ್ ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದೇ
ಟ್ಯಾಲೆಂಟ್ ಅಂತ ಹೇಳ್ತೀನಿ ನಾನು ಯಾವಾಗ್ಲೂ ಸಹ. ಯಾಕಂದ್ರೆ ನಾನು ಇಷ್ಟೊಂದು ಕೆಲಸ ಮಾಡ್ತೀನಿ, ನಾನು ಯಾವತ್ತೂ ಸಹ ನಾನು ಬಿಸಿ ಇದ್ದೀನಿ ಅಂತ ಹೇಳೋದೇ ಇಲ್ಲ. ಕೆಲಸದಲ್ಲಿ ಇದ್ದೀನಿ ಅಂತ ಹೇಳ್ತೀನಿ ಬಿಟ್ರೆ ನಾನು ಬಿಸಿ ಇದ್ದೀನಿ ಅಂತ ಹೇಳೋದು ತುಂಬಾ ರೇರು. ಯಾಕಂದ್ರೆ ಇವಾಗ ನೋಡಿ, ನಾವ್ ಎಷ್ಟೊಂದು ಕೆಲಸ ಮಾಡ್ತೀವಿ, ವರ್ಕಿಂಗ್ ವುಮೆನ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಹೌಸ್ ವೈಫ್ ಸಹ ನಾವು ಬಿಸಿ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಅಂತ ಟೈಮ್ ಕೊಟ್ಕೊಳ್ಳೋದಿಲ್ಲ. ಟೈಮ್ ಇರುತ್ತೆ, ಬಟ್ ಅವ್ರು ಕೊಟ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ನೋಡಿ, ನಾವು ಇಷ್ಟೊಂದು ಕೆಲಸ ಮಾಡ್ತೀವ, ಒಂದ್ ½ ಬಿಫೋರ್ ಎದ್ದು ನಮ್ಮ ಆರೋಗ್ಯಕ್ಕೆ ನಾವು ಅವ್ರು ಹೇಳ್ದಂಗೆ ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ನೋಡಿ ನೀವು 30 ಮಿನಿಟ್ಸ್ ನೀವು ಧ್ಯಾನ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ, ಇಡೀ ನೀವು ಡೇ ಫುಲ್ ತುಂಬಾ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತೀರಾ. ನಮ್ಮ ಮೈಂಡ್ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂತೀವಿ, ನಮ್ಮ ಸ್ಟ್ರೆಸ್ ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂತೀವಿ. ನಾವು ಸ್ಟ್ರೆಸ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ 99% ನಾವು ಹೆಲ್ದಿ ಆಗಿರ್ತೀವಿ. ಸೊ ಇದೆಲ್ಲಾನು ಸಹ ಟೈಮ್ ಕೊಟ್ಕೊಳ್ಳೋದು ಅದು ನಮ್ಮ ಒಂದು ಮೇಲೆ ಡಿಪೆಂಡ್ ಇರುತ್ತೆ ಅಲ್ವಾ ಮೇಡಮ್? ಮೇನ್ ಏನಪ್ಪಾ ಅಂದ್ರೆ ನಾವ್ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾಗ್ಲಿ, ಒಂದು ವರ್ಕ್ ಪ್ಲೇಸ್ ಅಲ್ಲಾಗ್ಲಿ ಅಥವಾ ನಮ್ಮ ಕುಟುಂಬದಲ್ಲಾಗ್ಲಿ ಎಲ್ಲಾ ನಿಭಾಯಿಸ್ಬೇಕು ಅಂದ್ರೆ ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಮೆಂಟಲ್ ಸ್ಟೆಬಿಲಿಟಿ ನಾವು ಕಾಪಾಡಬೇಕು ಅಂದ್ರೆ ನಾವು ಒಳಗಿಂದ ಶಾಂತ ಚಿತ್ತರಾಗಿದ್ರೆ ಆಗ ಹೊರಗಡೆ ಎಲ್ಲವೂ ಆಟೋಮೆಟಿಕಲಿ ಶಾಂತವಾಗೇ ಇರುತ್ತೆ. ನಮ್ಮ ಮೈಂಡ್ ಅಲ್ಲೇ ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ ಅಂತ ಅಂದ್ರೆ ಹೊರಗಡೆ ಎಲ್ಲ ಕಿರಿಕಿರಿ ಅನ್ಸುತ್ತೆ ನಮ್ಗೆ, ಅನ್ನೆಸೆಸರಿಯಾಗಿ ಶೌಟ್ ಮಾಡ್ತೀವಿ, ಇದರಿಂದ ನಮ್ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಟೈಮ್ ಕೊಟ್ಕೊಂಡು ಒಂದ್ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ನಮ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ಎನರ್ಜಿ ನಮ್ಮ ಸುತ್ತಮುತ್ತ ಸರೌಂಡಿಂಗ್ ಅಲ್ಲೂ ಸಹ ಸ್ಪ್ರೆಡ್ ಆಗುತ್ತೆ. ದಿಸ್ ಇಸ್ ವೆರಿ ಗುಡ್ ಪಾಯಿಂಟ್ ಮೇಡಮ್. ನಾನು ಇನ್ನೊಂದು ವಿಚಾರ ಮಾತಾಡ್ಬೇಕು ನಿಮ್ಮ ಹತ್ರ. ನೋಡಿ, ಆ ವಿಡಿಯೋದಲ್ಲಿ ನೋಡಿದ್ವಿ ನಾವು, ನೀವು ಚಿಕ್ಕ ವಯಸ್ಸಿಂದಾನೇ ಒಂದು ಸಮಾಜಮುಖಿಯಾದಂತ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ರಿಯಲಿ ನೀವು ಈ ತರ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಇದ್ದು ಇಂಜಿನಿಯರಿಂಗ್ ಮಾಡಿ ಸಮಾಜಮುಖಿ ಕಾರ್ಯಗಳ ಮಾಡ್ಬೇಕು ಅಂತ ನಿಮ್ಗೆ ಹೇಗೆ ಮನಸ್ಸು ಬಂತು, ಹೇಗೆ ಆಲೋಚನೆ ಬಂತು? ಹೇಗೆ ಅಂತ ಅಂದ್ರೆ ನನಗೆ ಸುಮಾರು ನಾನು ಇಂಜಿನಿಯರಿಂಗ್ ಮುಗಿಸ್ದಾಗ್ಲಿಂದಲೂ ನಾನು ಇಂಜಿನಿಯರಿಂಗ್ ಮಾಡಿದ್ದು MS ರಾಮಯ್ಯ ಕಾಲೇಜಲ್ಲಿ, ಕೆಮಿಕಲ್ ಇಂಜಿನಿಯರಿಂಗು. MS ರಾಮಯ್ಯ ಕಾಲೇಜ್ ಅಂದ್ರೆ ಎಲ್ರಿಗೂ ಒಂದು ಇಂಪ್ರೆಷನ್ ಇರುತ್ತೆ, ಎಲ್ಲರಿಗೂ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗ್ಬಿಡುತ್ತೆ, ಸೊ ದೇ ವಿಲ್ ಈಸಿಲಿ ಗೆಟ್ ಪ್ಲೇಸ್ಡ್, ಒಳ್ಳೊಳ್ಳೆ ಕಂಪನಿಯಲ್ಲಿ ಅಷ್ಟು ಲಕ್ಷ ಪ್ಯಾಕೇಜ್, ಇಷ್ಟು ಲಕ್ಷ ಪ್ಯಾಕೇಜ್ ಅಂತ ಎಲ್ಲ. ಸೊ ನಾನು ಒಳ್ಳೆ ಮೆರಿಟ್ ಸ್ಟೂಡೆಂಟ್ ಆಗಿದ್ರು ಸಹ ಸುಮಾರು ಒಂದು 90 ಕಂಪನೀಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟೆ, ಬಟ್ ನನ್ಗೆ ಎಲ್ಲೂ ಸೆಲೆಕ್ಟ್ ಆಗ್ಲಿಲ್ಲ. ಸೊ ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲೂ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ತುಂಬಾ ಡಿಸಪಾಯಿಂಟ್ ಆದೆ. ಆದ್ರೂ ನನ್ನ ಪ್ರಯತ್ನ, ಛಲನ ನಾನ್ ಬಿಡ್ಲಿಲ್ಲ. ಏನಾದ್ರೂ ಮಾಡಿ ನನಗೆ ಒಂದ್ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾನೆ ಇದೆ. ಕೊನೆಗೆ ನನಗೆ IMI ಅಲ್ಲಿ ಕೆಲಸ ಸಿಕ್ತು. ಸೊ ಅವಾಗ ನನಗೆ ಏನ್ ಅನ್ನಿಸ್ತು ಅಂತ ಅಂದ್ರೆ, ನಾವೆಲ್ಲ ಒಂದು ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು. ಸೊ ನಮ್ದು ವಿಜಯಪುರ ಹುಟ್ಟಿದ ಊರು. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂನುವೆ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಒಂದು ಕಮ್ಯುನಿಕೇಶನ್ ವೈಸ್ ದೇ ವಿಲ್ ಬಿ ಲ್ಯಾಗಿಂಗ್ ಬಿಹೈಂಡ್ ಅಂತಾನೆ ಹೇಳ್ಬೋದು. ಹಾಗಾಗಿ ಬಹಳಷ್ಟು ಜನ ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ, ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಯಾಕಂದ್ರೆ ಒಂದು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಫೆಸಿಲಿಟೀಸ್ ಇರೋದಿಲ್ಲ, ಇನ್ನೊಂದು ಒಳ್ಳೊಳ್ಳೆ ಕಾಲೇಜಲ್ಲಿ ಅವ್ರು ಓದಿದ್ರು ಸಹ ಹೇಗೆ ಕಮ್ಯುನಿಕೇಟ್ ಮಾಡಿ ಅದನ್ನ ವಿನ್ ಆಗ್ಬೋದು, ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗ್ಬೋದು ಅನ್ನೋಂತ ಒಂದು ಆಪರ್ಚುನಿಟೀಸು ಅವ್ರಿಗೆ ತಗೊಳೋದಕ್ ಬರೋದಿಲ್ಲ. ಈ ತರ ಎಲ್ಲ ಆದಾಗ ನಾನ್ ತುಂಬಾ ಸ್ಟ್ರಗಲ್ ಮಾಡಿದೆ ಒಂದ್ ಕೆಲ್ಸ ತಗೊಳೋದಕ್ಕೆ. ಆ ತರ ಬೇರೆಯವ್ರಿಗೆ ಆಗೋದನ್ನ ಆದಷ್ಟು, ನನ್ನಿಂದ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಅವ್ರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಕೊಡಿಸ್ಬೇಕು ಅನ್ನೋದು ಒಂದು ನನ್ ಮನ್ಸಲ್ಲಿ ಮೂಡ್ ಬಂತು. ಹಾಗಾಗಿ ನನ್ ಕಂಪನಿಗೆ ಸೇರ್ದಾಗ್ಲಿಂದ ನನ್ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಫಸ್ಟ್ ಅವ್ರಿಗೆ ಇಂಟರ್ವ್ಯೂ ಕೊಡ್ಸೋದಕ್ ಮುಂಚೆ ಐ ವಿಲ್ ಎಜುಕೇಟ್ ದಮ್, ಈ ತರ ಇರತ್ತೆ, ಸೊ ಯು ಬಿ ಪ್ರಿಪೇರ್ಡ್ ಅಂಡ್ ಕಮ್ ಅಂತ ಅನ್ಬಿಟ್ಟು ಒಂದು ಹೆಲ್ಪ್ ಮಾಡೋದನ್ನ ಇದ್ ಮಾಡಿದೆ. ಹಾಗೆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ತುಂಬಾ CSR ಆಕ್ಟಿವಿಟೀಸ್ ಸಹ ನಡೆಯುತ್ತೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ. ಸೊ ಅಲ್ಲಿಂದ ನಾವು ಹಲವಾರು ಶಾಲಾ ಕಾಲೇಜುಗಳಲ್ಲಿ, ಎಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ ಹೆಣ್ಮಕ್ಳು ಇರ್ತಾರೆ ಎಷ್ಟೊಂದ್ ಜನ, ಅವ್ರಿಗೆ ಒಂದು ಒಳ್ಳೆ ವಾಶ್ರೂಮ್ಸ್ ಇರೋದಿಲ್ಲ. ನಾವ್ ಅಂತೀವಿ ನಾವೆಲ್ಲ ತುಂಬಾ ಸೊಫಿಸ್ಟಿಕೇಟೆಡ್ ಲೈಫ್, ನನಗೆ ಒಳ್ಳೆ ಎಜುಕೇಶನ್ ಸಿಕ್ತು, ಒಳ್ಳೆ ಸೊಫಿಸ್ಟಿಕೇಟೆಡ್ ಲೈಫ್ ಸಿಕ್ಕಿದೆ, ಒಂದೊಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ಇಷ್ಟೆಲ್ಲ ಇದೆ. ಆದ್ರೆ
ಸಮಾಜದಲ್ಲಿ ಬೇಸಿಕ್ ನೀಡ್ಸ್ ಇಲ್ದೇ ಇರುವಂತಹ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಹೌದು. ಎಷ್ಟೋ ಜನ ಹೆಣ್ಮಕ್ಳು ಅವ್ರಿಗೆ ಈವನ್ ಇವಾಗಿನ ಜನರೇಷನ್ ಅಲ್ಲೂ ಸಹ ಸ್ಕೂಲ್ಗೆ ಅವರು ಒಂದು ವೆಹಿಕಲ್ ಅಲ್ಲಿ ಹೋಗೋದಕ್ಕಾಗಲ್ಲ. ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗುವಂತ ಸ್ಟೂಡೆಂಟ್ಸ್ ಈಗಲೂ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಮತ್ತೆ ತುಂಬಾ ರೂರಲ್ ಸ್ಕೂಲ್ಸ್ಗೆ ನಾವು ವಿಸಿಟ್ ಮಾಡಿದ್ವಿ ನಮ್ ಕಂಪನಿ ಕಡೆಯಿಂದಾನೆ, IMI ಕಡೆಯಿಂದ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ IMI ಆಲ್ಸೋ. ಈ ತರ ನನ್ಗೊಂದು ಇಂಟ್ರೆಸ್ಟ್ ಬರ್ಬೇಕು ಅಂದ್ರೆ ನಮ್ ಕಂಪನೀಸ್ ಸಹ ಒಂದು ರೀಸನ್. ಹಾಗೆ ನಮ್ಮ ಮನೆಯಲ್ಲೂ ಸಹ ತುಂಬಾ ಸೋಷಿಯಲ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ತುಂಬಾ ಸ್ಕೂಲ್ಸ್ ವಿಸಿಟ್ ಮಾಡಿದಾಗ ಅನ್ನಿಸ್ತು ವಾಶ್ರೂಮ್ಸ್ ಒಂಚೂರು ಚೆನ್ನಾಗಿರಲ್ಲ, ಅಲ್ಲೆಲ್ಲ ಮಕ್ಳು ಯಾವ ತರ ಯೂಸ್ ಮಾಡ್ತಾರೆ. ಹೆಣ್ಮಕ್ಳು ಎಷ್ಟೊಂದ್ ಜನ ಎಬವ್ 8th ಸ್ಟ್ಯಾಂಡರ್ಡ್ ವೆನ್ ದೇ ಹ್ಯಾವ್ ದೇರ್ ಪೀರಿಯಡ್ಸ್ ಆಗಿರ್ಬೋದು, ಹೇಗ್ ಯೂಸ್ ಮಾಡ್ತಾರೆ ಅವ್ರ ಸ್ಕೂಲಲ್ಲಿ. ನಾನ್ ಕೇಳಿದ್ರೆ ಒಂದು ಸ್ಕೂಲ್ಗೆ ವಿಸಿಟ್ ಮಾಡಿದ್ವಿ ಕೋಲಾರ್ ಕಡೆ. ಅಲ್ಲಿ ಅವ್ರು ಹೇಳಿದ್ರು, ಮೇಡಮ್ ಇದು ಪಿಂಕ್ ರೂಮ್ ಅಂತ ಕಟ್ಸಿದ್ದಾರೆ, ಆದ್ರೆ ಈ ಕಡೆ ಬಿಲ್ಡಿಂಗ್ ಎಲ್ಲ ಸರಿ ಇಲ್ಲ. ಓಕೆ, ಪಿಂಕ್ ರೂಮ್ ಹೊರಗಡೆಯಿಂದ ನೋಡಕ್ ತುಂಬಾ ಚೆನ್ನಾಗಿದೆ. ಸೊ ಒಳಗಡೆ ಹೋಗ್ಬಿಟ್ಟು ನೋಡಿದ್ರೆ ಒಳಗಡೆ ಕಟ್ಸಿರೋದನ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಎಲ್ಲಾ ಪ್ಯಾಡ್ಸ್ ಎಲ್ಲ ಡಿಸ್ಪೋಸ್ ಮಾಡಿದ್ದಾರೆ, ಮತ್ತೆ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಆಗಿಲ್ಲ. ಸೊ ಈ ತರ ಆ ಮಕ್ಳು ಅಲ್ಲೇ ಬೆಡ್ ಸಹ ಹಾಕಿದ್ದಾರೆ ಹೊರಗಡೆ. ಸೊ ಹೇಗೆ ಮಕ್ಳು ಇದನ್ನ ಹೆಂಗ್ ಯೂಸ್ ಮಾಡ್ತಾರೆ ಸರ್? ಕಟ್ಟಿಸ್ಕೊಟ್ಟಿರೋದನ್ನ ಮೇಂಟೈನ್ ಮಾಡಿಲ್ಲ, ಬೇಸಿಕ್ ವಾಶ್ರೂಮ್ಸ್ ಚೆನ್ನಾಗಿಲ್ಲ. ಈ ತರ ಎಲ್ಲಾ ನೋಡಿದಾಗ ಅನ್ನಿಸ್ತು ನಮ್ ಕೈಲಾದಷ್ಟು ನಾವು ಸಹಾಯ ಮಾಡ್ಬೇಕು. ಎಷ್ಟೊಂದ್ಸಲಿ ನಾವು ಕೈಯಿಂದ ಏನೋ ಮಾಡೋಷ್ಟಿಲ್ಲ, ಒಂದ್ ಲೀಡ್ ತಗೊಂಡ್ರೆ ಎಷ್ಟೋ ಕೆಲ್ಸಗಳಾಗತ್ತೆ ಅಂತಾನೆ ಹೇಳ್ಬೋದು. ಆ ಲೀಡ್ ತಗೊಳ್ಳೋ ಜವಾಬ್ದಾರಿ ನಮ್ಗೆಲ್ಲಾ ಇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಮೇಡಮ್. ನೋಡಿ ಎಷ್ಟು ಅವರು ಸೂಕ್ಷ್ಮವಾಗಿ ಯೋಚನೆ ಮಾಡಿದೆ ಅಂದ್ರೆ, ಮಹಿಳೆ ಅಂದಿದ ತಕ್ಷಣ ನಾವೇನೋ ಆಫ್ಟರ್ 18 years 20 years ಮಹಿಳೆ, ಏನು ಏಜ್ ಆಗಿರುವಂತ ಮಹಿಳೆ, ಒಂದು ಸರ್ಟೈನ್ ವಯಸ್ಸು ಬಂದಿರುವಂತ ಮಹಿಳೆ ಬಗ್ಗೆ ನಾವು ಎಷ್ಟೋ ಜನ ಯೋಚನೆ ಮಾಡ್ತೀವಿ. ಅವರು ಒಂದು 8ನೇ ಕ್ಲಾಸ್ ಮಗುವಿಂದನೂ ಸಹ ಅದು ಮಹಿಳೆನ, ಆ ಒಂದು ಸೂಕ್ಷ್ಮವಾದಂತ ಆಲೋಚನೆ ಅವ್ರದ್ದು ಇದೆಯಲ್ಲ, ಅಲ್ಲಿಂದಾನೇ ಒಂದು ಮಹಿಳೆಯ ಜೀವನ ಶುರುವಾಗುತ್ತೆ. ಅಲ್ಲಿಂದಾನೇ ಒಂದು ಮಹಿಳೆ ಯಾವ ರೀತಿ ಸೊಸೈಟಿಯಲ್ಲಿ ಫೇಸ್ ಮಾಡ್ತಾ ಇದೆ ಅನ್ನೋದು ಇಲ್ಲಿಂದಾನೇ ನಾವು ಅಬ್ಸರ್ವ್ ಮಾಡಬಹುದು ಅಂತ ಹೇಳ್ಬೋದು. ಹಾಗೆ ಇದು ನಮ್ಮೆಲ್ಲರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೇಕು. ಇದು ಆಪ್ಷನ್ ಅಲ್ಲ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಕನ್ಸಿಡರ್ ಹೌದು. ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ಬೇಕು ಆಕ್ಚುಲಿ. ಹೌದು. ಹಾಗೆ ಇನ್ನೊಂದು ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಸಹ ನಾವು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ವಿ. ಸೊ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಎಷ್ಟೊಂದ್ ಜನ ನಾವು ನೋಡ್ತೀವಿ, ಈಗ ರೋಡ್ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ಆಗಿರ್ಬೋದು, ಅವರು ನಮ್ಮ ಹತ್ರ ಕೇಳಕ್ ಬಂದ ಏನೋ ಒಂಥರ ಹೆಸಿಟೇಷನ್. ನಾವು ಕಾರಲ್ಲಿ ಹೋಗ್ತಾರೆ, ವಿಂಡೋ ಡೋರ್ ಕ್ಲೋಸ್ ಮಾಡ್ತೀವಿ, ಹೋಗ್ ಆ ಕಡೆ ಮುಂದಕ್ಕೆ ಬರ್ಬೇಡ ಅಂತ ಎಲ್ಲ ಹೇಳ್ತೀವಿ. ಸೊ ಹಾಗಲ್ಲ, ಅವರು ಸಹ ಏನು ಮಾನವೀಯತೆ ಇರುವಂತ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು. ಸೊ ಅವ್ರಿಗೋಸ್ಕರ ನಾವು ಟೈಲರಿಂಗ್ ಮೆಷಿನ್ಸ್ ಕೊಡ್ಸಿದ್ವಿ, ಟೈಲರಿಂಗ್ ಕ್ಲಾಸಸ್ ಕೊಡ್ಸಿದ್ವಿ. ಈಗ ಅವರೆಲ್ಲ ಟೈಲರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ, ಕೋರ್ಸ್ ಕಂಪ್ಲೀಟ್ ಮಾಡಿ ದೇ ಸ್ಟಾರ್ಟೆಡ್ ಸ್ಟಿಚಿಂಗ್ ಈ ಪಿಲ್ಲೋ ಕವರ್ಸ್ ಮತ್ತೆ ಮಕ್ಕಳಿಗೆ ಬ್ಲಾಂಕೆಟ್ಸ್ ತರ. ಸೊ ಈ ತರ ಎಲ್ಲ ಅವ್ರು ಸ್ಟಿಚ್ ಮಾಡಕ್ ಸ್ಟಾರ್ಟ್ ಮಾಡಿ ಅವ್ರ ಲೈವ್ಲಿಹುಡ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡ್ಕೊಂತ ಇದ್ದಾರೆ. ಸೊ ಈ ತರ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ. ವರ್ಕ್ ಮಾಡಿ ನಮ್ ಕೈಲಾದಷ್ಟು ಒಂದು ಸಹಾಯ ಮಾಡ್ಬೇಕು ಅನ್ನೋದು ಒಂದು ನನ್ನ ನಂಬಿಕೆ. ಎಸ್, ಗುಡ್ ಮೇಡಮ್. ನೋಡಿ ನೀವು ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಚೆನ್ನಾಗಿ ಇವರು ಎಲ್ಲಿ ಯಾವ ಒಂದು ರೀತಿಯಲ್ಲಿ ಸೊಸೈಟಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ಪಾಸಿಟಿವ್ ಆಗಿರುವಂತ ಆಲೋಚನೆಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಪ್ರಿಯಾಂಕಾ ಮೇಡಮ್ ಅವರಿಂದ ತಿಳ್ಕೋಬಹುದು. ಮತ್ತೊಂದು ಪ್ರಿಯಾಂಕಾ ಮೇಡಮ್ ಅವರ ಒಂದು ವಿಶೇಷ ವ್ಯಕ್ತಿತ್ವ ಏನು ಅಂತಂದ್ರೆ, ನೋಡಿ ಅದು ಅವರಿಂದಾನೇ ತಿಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಆಕ್ಚುಲಿ. ಯಾಕಂದ್ರೆ ಮೇಡಮ್ ತವ್ರ ಮನೇಲಿ ಎಷ್ಟು ಒಳ್ಳೆ ಹೆಸರು ತಗೊಂಡಿದ್ದಾರೋ, ಗಂಡನ ಮನೆಯಲ್ಲೂ ಸಹ ಅಷ್ಟೇ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಗಂಡನ ಮನೆಯಲ್ಲಿ ಅತ್ತೆ ಮಾವನ್ನ ಇನ್ನೊಬ್ಬರನ್ನೆಲ್ಲಾನು ಮೆಚ್ಚೋದು ತುಂಬಾ ಕಷ್ಟ. ಆದ್ರೆ ಪ್ರಿಯಾಂಕಾ ಮೇಡಮ್ ಅವ್ರನ್ನ ಗಂಡನ ಮನೆಯಲ್ಲೂ ಸಹ ಎಲ್ಲರೂ ಒಪ್ಕೊಂಡಿದ್ದಾರೆ. ಇದು ನನ್ಗೊಂಥರ ಖುಷಿ ತಂದಂತಹ ವಿಚಾರ. ಯಾಕಂದ್ರೆ ಒಂದು ಹೆಣ್ಣು ಗಂಡನ ಮನೆಗೆ ಬಂದು ಅಲ್ಲಿ ಅಡ್ಜಸ್ಟ್ ಆಗಿ ಅವರನ್ನ ಮೆಚ್ಚುಗೆ ಪಡಿಸೋದು ಇದೆಯಲ್ಲ, ಇಟ್ಸ್ ತುಂಬಾ ಡಿಫಿಕಲ್ಟ್ ಆಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಾಕಷ್ಟು ಸಮಾಜದಲ್ಲಿ ನೋಡ್ತೀವಿ, ಎಲ್ಲ ಒಂದೇ ತರ ಇರಲ್ಲ, ಎಷ್ಟೋ ಡಿಫ್ರೆಂಟ್ ಆಗಿರುವಂತಹ ನೇಚರ್, ಫ್ಯಾಮಿಲೀಸ್, ಪರ್ಸನ್ಸ್ ನ ನೋಡ್ತಾ ಇರ್ತೀವಿ. ಬಟ್ ಇವ್ರ ಬಗ್ಗೆ ಎಲ್ಲಾ ಕಡೆ ನಾನ್ ಕೇಳಿಪಟ್ಟಿದ್ದು, ಎಲ್ಲಾರ ಬಾಯಲ್ಲೂ ನಾನು ಒಂದು ಕೇಳಿಸ್ಕೊಂಡಿದ್ದು ಪಾಸಿಟಿವ್ ವರ್ಡ್ಸ್ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲಾರನ್ನು ಸಹ ಅಡ್ಜಸ್ಟ್ ಮಾಡ್ಕೊಂತಾರೆ, ಎಲ್ಲಾರನ್ನು ಸಹ ಒಂದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದ್ರ ಬಗ್ಗೆ ಅವ್ರ ಒಂದು ಬಾಯಿಂದಾನೇ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಿ.
ಮೇಡಮ್, ನಿಮ್ಮ ಒಂದು ಒಪಿನಿಯನ್ ಪ್ರಕಾರ ಆಕ್ಚುಲಿ ನಿಮ್ ತರ ಈ ತರ IT ಕಂಪ್ನೀಸ್ ಎಲ್ಲ ಕೆಲಸ ಮಾಡೋರ ಒಂದು ಭಾವನೆಗಳೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆದ್ರೆ ನಿಮ್ಮ ಒಂದು ಒಪಿನಿಯನ್ ಅಲ್ಲಿ ಹಿರಿಯರು, ಕುಟುಂಬ, ಸಂಪ್ರದಾಯಗಳು ಇದ್ರ ಬಗ್ಗೆ ಎಲ್ಲ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ನಾನು ಮದ್ವೆ ಆದ ಹೊಸದ್ರಲ್ಲಿ ಆಕ್ಚುಲಿ ಸಾಮಾನ್ಯ ಮಾಮೂಲಿ ಹೆಣ್ಮಕ್ಳ ತರಾನೇ ನಾನು ಇದ್ದೆ, ಏನು ಅಷ್ಟು ಫಾಲೋ ಮಾಡ್ತಾ ಇರ್ಲಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅಷ್ಟೊಂದು ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು, ಈ ತರ ಎಲ್ಲ ಸಾಮಾನ್ಯ ನಾವು ಓದಿದೀವಿ, ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಏನು ನಮ್ ಕಾಲ್ ಮೇಲೆ ನಾವ್ ನಿಂತಿದೀವಿ, ನಾವ್ ಯಾಕಪ್ಪ ಮನೇಲಿರೋರ್ಗೆಲ್ಲ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ನೇಚರ್ ಸಾಮಾನ್ಯ ಈಗಿನ ಜನರೇಷನ್ ಅಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಇದೆ. ಆದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಮ್ಮ ಮನೆಯಲ್ಲಿ ಹಿರಿಯರ್ ಇದಾರೆ ಅಂತ ಅಂದ್ರೆ ಅದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸ್ಬೇಕು. ಯಾಕಪ್ಪ ಈ ತರ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಎಷ್ಟೊಂದ್ಸಲಿ ನೋಡಿ ನಾವು ನಮಗೆ ಇವತ್ತಿನ ದಿನ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದ್ರೆ ಏನು, ನಮ್ಮ ಮಕ್ಕಳು ಅಂದ್ರೆ ಏನು, ನಾವೆಲ್ಲ ಯಾಕೆ ಜೊತೆಲಿ ಇರ್ಬೇಕು ಅನ್ನೋದಕ್ಕೆ ಒಂದು ಪಾಠ ಕಲ್ಸಿದೆ ನಮ್ಮ ಮನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಅತ್ತೆಯವರಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ತುಂಬಾ ವ್ಯಾಲ್ಯೂಸ್ ನ ನನಗೆ ಕಲಿಸ್ಕೊಟ್ರು. ಯಾಕೆ ನಾನು ಅವ್ರು ಕಲ್ಸ್ಕೊಡೋದಕ್ಕಿಂತ ನನಗೆ ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ಸುತ್ತೆ ಅಂದ್ರೆ, ನೋಡಿ ನಾವೆಲ್ಲರೂ ತುಂಬಾ ಜನ ನೋಡಿದೀನಿ ನಾನು ಕಂಪನೀಸ್ ಅಲ್ಲಿ. ಅಕಸ್ಮಾತ್ ಅವರೆಲ್ಲ ಏನಾದ್ರೂ ಮಕ್ಳನ್ನ ಒಂದು ಮೆಟರ್ನಿಟಿ ಲೀವ್ ಇರುತ್ತೆ, 6 months ನಾವು ನೋಡ್ಕೊಂತೀವಿ. ಆಫ್ಟರ್ ಮೆಟರ್ನಿಟಿ ಲೀವ್ ಯಾರು ನೋಡ್ಕೊಂತಾರ ಮಕ್ಕಳನ್ನ? ತುಂಬಾ ಜನ ಅಲ್ಲೇ ಡೇ ಕೇರ್ ಕರ್ಕೊಂಡ್ಬಂದ್ ಬಿಡ್ತಾರೆ. ಮಕ್ಕಳನ್ನ 6 ಗಂಟೆಗೆ ಎಬ್ಬಿಸ್ತಾರೆ, ಡೇ ಕೇರ್ ಅಲ್ಲಿ ಬಿಡ್ತಾರೆ. ಅಲ್ಲಿ ಅವ್ರು ಯಾವ ತರ ನೋಡ್ಕೊಂತಾರೋ ನಮಗ್ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ದೇ ಆರ್ ನಾಟ್ ಯುವರ್ ಬ್ಲಡ್ ರಿಲೇಶನ್ಶಿಪ್, ರೈಟ್? ಸೊ ಹಾಗಾಗಿ ಕರ್ಕೊಂಬಂದ್ ಬಿಡ್ತಾರೆ. ಅಕಸ್ಮಾತ್ ಒಂದಿನ ಅವ್ರ ಎಲ್ಲಾದ್ರೂ ಹೋಗ್ಬೇಕು, ಒಂದಿನ ಕೆಲ್ಸ ಲೇಟ್ ಆಯ್ತು, ಯಾರು ನೋಡ್ಕೊಂತಾರೆ? ನಮಗೋಸ್ಕರ ಅವ್ರ ಜೀವನನ ತ್ಯಾಗ ಮಾಡಿ ನಮ್ಮ ಅತ್ತೆ ಮಾವ ಆಗಿರ್ಬೋದು, ನಮ್ ತಂದೆ ತಾಯಿಯವ್ರಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಅವ್ರ ಅಷ್ಟು ಟೈಮ್ ಕೊಟ್ಟು ನಾವು ಸಹ ನಮ್ಮ ಮಕ್ಳನ್ನ ಅಷ್ಟು ಕೇರ್ ಮಾಡಲ್ಲ. ಆ ತರ ಅವರು ನಮ್ಮ ಮಕ್ಳನ್ನ ನೋಡ್ಕೊಂತಾರೆ, ಅಷ್ಟೇ ಪ್ರೀತಿನ ಧಾರೆ ಎರಿತಾರೆ. ಮಕ್ಳನ್ನ ಅಷ್ಟೇ ಅಲ್ಲ, ನಮ್ಮನ್ನು ಅಷ್ಟೇ ಅಷ್ಟು ಪ್ರೀತಿ ಧಾರೆ ಎರಿಬೇಕಾದ್ರೆ ಇದು ಸಹಜ, ಸರ್ವೇ ಸಾಮಾನ್ಯ. ಯಾರಾದ್ರೂ ಏನಾದ್ರೂ ಅಂದ್ರು ಅಂದ್ರೆ ನಾವೆಲ್ಲ ಕೋಪ ಬರುತ್ತೆ. ಯಾಕೆ ಕೋಪ ಬರಲ್ಲ? ಅದೇ ತರ ಅವರು ಅಷ್ಟೆಲ್ಲ ವ್ಯಾಲ್ಯೂ ಟೈಮ್ ಕೊಟ್ಟು ನಮ್ಗೋಸ್ಕರ ಇದ್ ಮಾಡ್ತಾರೆ, ನಾವು ಅದಕ್ಕೆ ಸಹ ಬೆಲೆ ಕೊಡ್ಬೇಕು ಅನ್ನೋದು ನನ್ನ ಸ್ವಭಾವ. ಅದನ್ನ ನಾನು ನನ್ನ ಫ್ಯಾಮಿಲಿ ಮೌಲ್ಯಗಳಿಂದ ಕಲ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೊಡ್ಡವ್ರಿಗೆ ನಾವ್ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಂದ್ರೆ ನಾವು ನಮ್ ಲೈಫ್ ಅಲ್ಲಿ ಅಷ್ಟು ಚೆನ್ನಾಗಿರ್ತೀವಿ ಅಂತ ಹೇಳ್ಬೋದು. ಅದು ತುಂಬಾ ಮುಖ್ಯ. ಮತ್ತೆ ಹಿರಿಯರನ್ನ ನಾವು ಗೌರವಿಸ್ಬೇಕು. ಅವರಿಂದ ನಾವು ಇವತ್ತು ಈ ಪೊಸಿಷನ್ ಅಲ್ಲಿ ಇದೀವಿ ಅಂತ ಹೇಳ್ಬೋದು. ಅವ್ರಿಲ್ಲ ಅಂದ್ರೆ ನಾವು ಇಲ್ಲ. ಇಂಡಿಪೆಂಡೆಂಟ್ ವುಮೆನ್ ಅನ್ಬಿಟ್ಟು ನಾವ್ ಎಷ್ಟೇ ಮುಂದೆ ಹೋಗ್ಬೋದು ಲೈಫ್ ಅಲ್ಲಿ, ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಅನ್ಸುತ್ತೆ ಏನಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಅನ್ಬಿಟ್ಟು. ಸೊ ಈ ವ್ಯಾಲ್ಯೂಸ್ ನ ನಮಗ್ ಕಲ್ಸದೆ ನಮ್ಮ ಮನೇಲಿರುವಂತ ಹಿರಿಯರು, ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಮತ್ತೆ ಸಂಪ್ರದಾಯಗಳು ಅಂತಾನೆ. ಎಸ್, ವೆರಿ ಬ್ಯೂಟಿಫುಲ್ ವರ್ಡ್ಸ್ ಮೇಡಮ್. ನೋಡಿ, ಎಲ್ಲರೂ ಸಹ ಫ್ಯಾಮಿಲಿ ಅನ್ನೋದನ್ನ ವ್ಯಾಲ್ಯೂ ಮಾಡ್ಬೇಕು. ಕುಟುಂಬ ಅನ್ನೋದನ್ನ ನಾವೇನು ಒಬ್ರೇ ಇದ್ರೆ ಸಾಕು, ಇಬ್ರೇ ಇದ್ರೆ ಸಾಕು, ಅದೆಲ್ಲ ಸರ್ಟನ್ ಟೈಮ್ ಅಷ್ಟೇ. ಬಟ್ ಎಂಡ್ ಆಫ್ ದಿ ಮೂಮೆಂಟ್ ಒಂದಷ್ಟು ದಿನಗಳ ಕಳೆದ ಮೇಲೆ ಇಲ್ಲ, ಬೇಕಿತ್ತು ನಮ್ಗೆ ಯಾರು, ನಮ್ಗಂತ ಒಬ್ಬರು ಇರ್ಬೇಕು ಅನ್ನೋ ಫೀಲ್ ಬಂದೇ ಬರುತ್ತೆ. ನಾನು ನಡೆಯೋಷ್ಟು ದಿನ ಏನು ಅನ್ಸೋದಿಲ್ಲ, ಬಟ್ ಎಂಡ್ ಆಫ್ ದಿ ಮೂಮೆಂಟ್ ಬಂದೇ ಬರುತ್ತೆ. ಆವಾಗ ಸಫರ್ ಆಗೋ ಬದಲು ಫಸ್ಟ್ ಇಂದಾನೇ ಒಂದು ಆತ್ಮೀಯತೆ, ಪ್ರೀತಿಯಿಂದ ಎಲ್ಲರ ಜೊತೆ ಬೆರೆತು ಮುಂದಾಗ ಒಂದು ಅವಿಭಕ್ತ ಕುಟುಂಬದಲ್ಲಿರುವಂತ ಪ್ರೀತಿ, ವಿಶ್ವಾಸ ಬಹುಶಃ ನಾವಿಬ್ರೇ ಇದೀವಿ, ನಾವೊಬ್ಬರೇ ಇದೀವಿ ಅನ್ನೋದ್ರಲ್ಲಿ ಬರಲ್ಲ ಅನ್ಸುತ್ತೆ. ಅದೆಲ್ಲ 1 ವರ್ಷ 2 ವರ್ಷ 3 ವರ್ಷ ಚೆನ್ನಾಗಿರತ್ತೆ. ಆಮೇಲೆ ನಮ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ನಮ್ಮ ಜೊತೆಲಿ ನಮ್ ಹಿರಿಯರು ಇರ್ಲೇಬೇಕು. ಹೌದು. ಮತ್ತೆ ನಾವು ಅವರ ಮಾತುಗಳಿಗೆ, ಅವರ ವ್ಯೂಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅದು ತುಂಬಾನೇ ಮುಖ್ಯ. ಎಸ್, ಗುಡ್ ಮೇಡಮ್. ಮತ್ತೆ ಮೇಡಮ್, ಈಗ ನೀವು ಕೆಲಸ ಮಾಡ್ತಾ ಇದೀರಾ ಅಂದ್ರೆ ನೀವು ಮಾಡೋ ನಾಟ್ ಓನ್ಲಿ ಯು ಮೇಡಮ್, ಎಲ್ಲರೂ ಸಹ ಮಹಿಳೆಯರು ಇವಾಗ ಆಚೆ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಒಂದಷ್ಟು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ. ಆತ್ಮವಿಶ್ವಾಸನ ಎಷ್ಟೋ ಸಲ ಕಳ್ಕೊಂಡು ನಾವು ರಿಸೈನ್ ಮಾಡ್ಬಿಡ್ತೀವಿ, ನನ್ ಹೊರ್ಗಡೆ ಕೆಲ್ಸನೇ ಬೇಡ ಅಂತ ರಿಸೈನ್ ಮಾಡಿರೋ ಮಹಿಳೆಯರು ಎಷ್ಟೋ ಜನ ಇದ್ದಾರೆ. ಅಂದ್ರೆ ಕೆಲವ್ರಿಗೆ ಫೇಸ್ ಮಾಡೋ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಹೇಳ್ಬೋದು, ಮೈಂಡ್ ಸೆಟ್ ಇಲ್ಲ ಅಂತ ಹೇಳ್ಬೋದು. ಸೊ ಈ ಕೆಲ್ಸ ಮಾಡೋ ಕಡೆ ಆಗಿರ್ಬೋದು, ಇಲ್ಲ ನಮ್ ಸೊಸೈಟಿಯಲ್ಲಿ ಆಗಿರ್ಬೋದು, ಮಹಿಳೆಗೆ ಬರುವಂತಹ ಒಂದು ಸಮಸ್ಯೆಗಳದ್ದು ಏನೇ ಇರ್ಲಿ ಮೇಡಮ್, ಮಾತಿಂದ ಹಿಡಿದು ಪರ್ಸನಲ್ ಲೈಫ್ ಇಂದ ಹಿಡಿದು ಎಲ್ಲಾ ಒಂದು ಸಮಸ್ಯೆಗಳನ್ನ ಎದುರಿಸ್ಬೇಕಾದ್ರೆ ಮಹಿಳೆಗೆ ಯಾವ ರೀತಿಯ ಒಂದು ಆತ್ಮವಿಶ್ವಾಸ ಇರಬೇಕು ನಿಮ್ಮ ಪ್ರಕಾರ? ಮಹಿಳೆಗೆ ಆತ್ಮವಿಶ್ವಾಸ ಅನ್ನೋದು ತುಂಬಾನೇ ಮುಖ್ಯ.
ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನ ತುಳಿಯುವಂತ ವ್ಯಕ್ತಿಗಳೇ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ನಾವು ಯಾಕೆ ಆತ್ಮವಿಶ್ವಾಸ ಇರ್ಬೇಕು, ಹೇಗೆ ನಾವು ಆತ್ಮವಿಶ್ವಾಸ ಅನ್ನೋದು ಹೇಗ್ ಬರುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಯಾವಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂದ್ರೆ, ನನಗೆ ನಾನು ಮಾಡ್ತಾ ಇರುವಂತಹ ಕೆಲಸದ ಮೇಲೆ ನಂಬಿಕೆ ಇದ್ರೆ ನನಗ್ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ನಾನು ಯಾವುದೇ ಒಂದು ಡಿಸಿಷನ್ ತಗೊಬೇಕಾದ್ರೆ ನಾನು ತಗೋತಾ ಇರೋ ಡಿಸಿಷನ್ ಸರಿ ಇದೆ ಅಂದ್ರೆ ನನಗೆ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೆ ಮತ್ತೆ ಇನ್ನೊಂದು, ನಾವು ಏನೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ಯಾವ್ದಕ್ಕೂ ಹೆದರ್ಬೇಕಾಗಿಲ್ಲ. ಏನಾಗ್ಬೋದು, ಐದರ್ ಐ ವಿಲ್ ವಿನ್ ಆರ್ ಐ ವಿಲ್ ಲೂಸ್. ಈ ಮೈಂಡ್ ಸೆಟ್ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಷ್ಟನ್ ಬಿಟ್ಟು ಪ್ರಪಂಚ ಪ್ರಳಯ ಅಂತೂ ಆಗೋದಿಲ್ವಲ್ಲ. ಸೊ ಇಲ್ಲ ವಿನ್ ಆಗ್ತೀನಿ, ಇಲ್ಲ ಲೂಸ್ ಆಗ್ತೀನಿ. ಲೂಸ್ ಆದ್ರೆ ಏನಾಯ್ತು, ಐ ಹ್ಯಾವ್ ಟು ಸಿ ನೆಕ್ಸ್ಟ್ ಸ್ಟೆಪ್ಸ್. ಓಕೆ, ಇದನ್ನ ನಾನು ಐ ಹ್ಯಾವ್ ಲಾಸ್ಟ್ ಇಟ್, ಹೌ ಐ ಕ್ಯಾನ್ ಇಂಪ್ರೂವ್ ಅಂತ ಐ ಹ್ಯಾವ್ ಟು ವರ್ಕ್ ಆನ್ ಇಟ್. ಸೊ ಹಾಗಾಗಿ ಆತ್ಮವಿಶ್ವಾಸ ಬರಬೇಕು ಅಂದ್ರೆ ನಾವು ನಮ್ಮಲ್ಲಿರುವಂತ ಸ್ಕಿಲ್ ಸೆಟ್ ನ ಇಂಪ್ರೂವ್ ಮಾಡ್ಕೋಬೇಕು. ಇವತ್ತು ಏನಾಗಿದೆ ಅಂದ್ರೆ ಎಲ್ಲರೂ ಅಷ್ಟೇ, ಎಲ್ಲಾ ಮಹಿಳೆಯರು ಒಂದು ವರ್ಕಿಂಗ್ ವಿಮೆನ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ತುಂಬಾ ಸಮಯ ರೀಲ್ಸ್ ಸ್ಕ್ರೋಲ್ ಮಾಡೋದ್ರಲ್ಲಾಗಿರ್ಬೋದು, ಟಿವಿ ಸೀರಿಯಲ್ಸ್ ನೋಡೋದ್ರಲ್ಲಾಗಿರ್ಬೋದು, ಇಲ್ಲ ಮೂವೀಸ್ ನೋಡೋದ್ರಲ್ಲಾಗಿರ್ಬೋದು, ಇಲ್ಲ ಫ್ಯಾಮಿಲಿ ಶೋಸ್ ನೋಡೋದ್ರಲ್ಲಾಗಿರ್ಬೋದು, ತುಂಬಾ ಸಮಯನ ನಾವು ಅದ್ರಲ್ಲಿ ಸ್ಪೆಂಡ್ ಮಾಡ್ತೀವಿ. ಅದನ್ನ ಹೊರತುಪಡಿಸಿ ಒಂದ್ ದಿನಕ್ಕೆ ನಾವ್ ಹೇಗೆ ನಮ್ಗೆ ಹೆಲ್ತ್ಗೋಸ್ಕರ ಇಂಪಾರ್ಟೆಂಟ್ ಅಂತ ಹೇಳಿದೆ ಯೋಗ ಮಾಡ್ಬೇಕು ಅಂತ, ಅದೇ ತರ ನಿಮ್ ಸ್ಕಿಲ್ಸ್ ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಏನೋ ಒಂದು ಹೊಸದು ಕಲೀರಿ. ಈಗ IT ಸೆಕ್ಟರ್ ಅಲ್ಲಿ ಇರ್ತೀರಾ, ಎಲ್ಲಾ ಕಡೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂಥರ ಬೂಮಿಂಗ್ ಅಲ್ಲಿದೆ. AI ಲಾಟ್ ಆಫ್ AI ಟೂಲ್ಸ್ ಇದೆ. ಚಾಟ್ GPT ಇರ್ಬೋದು, ಪರ್ಪ್ಲೆಕ್ಸಿಟಿ ಇರ್ಬೋದು, ಕೋಪೈಲಟ್ ಇರ್ಬೋದು. ನಿಮ್ಗೆ ಏನ್ ಬೇಕು, ಯು ಜಸ್ಟ್ ಗಿವ್ ದ ಪ್ರಾಂಪ್ಟ್, ಅದೇ ಹೇಳುತ್ತೆ ಏನ್ ಮಾಡ್ಬೇಕು ಅಂತ. ಯಾವ್ದೋ ಒಂದು ಮೇಲ್ ಯಾವ್ದೋ ಒಂದು ಸಣ್ಣ ಪ್ರಾಬ್ಲಮ್ ಅಂತ ಇಲ್ಲ, ದೊಡ್ಡ ಪ್ರಾಬ್ಲಮ್ ಅಂತಿಲ್ಲ. ಯಾವ್ದೇ ಒಂದು ಅರ್ಥ ಆಗ್ಲಿಲ್ಲ ಅಂದ್ರೆ ಇಟ್ ಇಸ್ ಅ ಪ್ರಾಬ್ಲಮ್. ನಿಮ್ಗೆ ಅರ್ಥ ಆಗ್ಲಿಲ್ವಾ, ಯು ಗಿವ್ ಇಟ್ ಟು ಚಾಟ್ GPT ಆರ್ ಎನಿ ಅದರ್ AI ಏಜೆಂಟ್ಸ್, ದೇ ವಿಲ್ ಗಿವ್ ಯು ಔಟ್ಪುಟ್. ಸೊ ಹಾಗಾಗಿ ಅದೇ ಹೇಳುತ್ತೆ ನಿಮ್ಗೆ, ನೆಕ್ಸ್ಟ್ ಸ್ಟೆಪ್ ಈ ತರ ಮಾಡ್ಬೋದು, ನೆಕ್ಸ್ಟ್ ಸ್ಟೆಪ್ ಈ ತರ ಮಾಡ್ಬೋದು. ಅದು ಅರ್ಥ ಆಗ್ಲಿಲ್ವಾ, ಹಂಗಂದ್ರೆ ಏನು? ಸೊ ಈಚ್ ಅಂಡ್ ಎವ್ರಿ ಪೀಸ್ ಆಫ್ ವರ್ಡ್ ಗೆ ಒಂದ್ ದೊಡ್ಡ ಡಿಕ್ಷನರಿ ತರನೇ ಅದು ನಿಮ್ಗೆ ಕೊಡುತ್ತೆ. ಸೊ ಹಾಗಾಗಿ ಈ ತರ ವಿಷಯ, ಇದನ್ನ ಕಲಿಯೋದಕ್ಕೆ ನೀವು ಯಾವ್ದೇ ರೀತಿ ಇಂಜಿನಿಯರಿಂಗ್ ಮಾಡ್ಬೇಕಾಗಿಲ್ಲ, ಅಥವಾ ಯಾವ್ದೇ ಒಂದು ಹೈಯರ್ ಡಿಗ್ರಿ ಮಾಡ್ಬೇಕಾಗಿಲ್ಲ. ನೀವು ಜಸ್ಟ್ ಪ್ರಾಂಪ್ಟ್ಸ್ ಕೊಡ್ತಾ ಹೋದ್ರೆ ಅದು ಕೊಡುತ್ತೆ. ರೀಲ್ಸ್ ಸ್ಕ್ರಾಲ್ ಮಾಡೋ ಬದಲು ರೀಲ್ಸ್ ನೋಡೋದ್ರಿಂದ ನಿಮ್ಗೆ ಒಂದು ಏನಂತಾರೆ, ಟೆಂಪರವರಿಯಾಗಿ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬಹುದೇ ಹೊರತು ನಿಮ್ ಲೈಫ್ಗೆ ಯಾವುದೇ ರೀತಿ ವ್ಯಾಲ್ಯೂ ಆಡ್ ಮಾಡೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದು ಅಂದ್ರೆ ಹೆಣ್ಮಕ್ಳಿಗೆ ಗೋಲ್ಡ್ ಇನ್ವೆಸ್ಟ್ಮೆಂಟು, ಸಿಲ್ವರ್ ಇನ್ವೆಸ್ಟ್ಮೆಂಟು, ಪ್ರಾಪರ್ಟಿ ಇನ್ವೆಸ್ಟ್ಮೆಂಟು ಅಂತ ಖಂಡಿತ ಅಲ್ಲ. ನಿಮ್ಮ ಹತ್ರ ಯಾವುದೇ ರೀತಿ ಪ್ರಾಪರ್ಟಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮೆಂಟಲ್ ಎಬಿಲಿಟಿ, ನಿಮ್ಮಲ್ಲಿರುವಂತ ಕಾನ್ಫಿಡೆನ್ಸ್ ನಿಮ್ಗೆ ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಸ್ಕಿಲ್ ಸೆಟ್. ಆಗ ಆಟೋಮೆಟಿಕ್ ಆಗಿ ಎಲ್ಲರಿಗಿಂತ ನಾನ್ ಬೆಟರ್, ಐ ಆಮ್ ಬೆಸ್ಟ್, ಐ ಕ್ಯಾನ್ ಡೂ ಮೋರ್, ಐ ಕ್ಯಾನ್ ಡೂ ಮೋರ್ ಅನ್ನೋದು ಬರುತ್ತೆ. ಇದನ್ನ ನೋಡ್ತಾ ನೋಡ್ತಾ ನಿಮ್ ಸುತ್ತಲೂ ಇರುವಂತ ಪರಿವಾರ, ಎನ್ವಿರಾನ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ. ನಿಮ್ ಮಕ್ಳು ಸಹ ಅದನ್ನ ನಿಮ್ಮನ್ನ ನೋಡಿ ಕಲಿತಾರೆ, ನಮ್ಮ ಮಮ್ಮಿ ಇದ್ ಮಾಡ್ತಾ ಇದ್ದಾರೆ, ನಾನು ಮಾಡ್ಬೋದಲ್ವಾ ಅಂತ. ಸೊ ಹಾಗಾಗಿ ಈ ರೀತಿ ನಿಮ್ಮ ಆತ್ಮವಿಶ್ವಾಸವನ್ನ ನೀವು ಸದೃಢಗೊಳಿಸ್ಕೊಳ್ಬಹುದು. ಈ ಮಾತ್ ಬರ್ತಾ ಇಲ್ಲ ಹೇಳೋದಿಕ್ಕೆ, ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನು ಸಿಕ್ಕಾಪಟ್ಟೆ ಮಾತಾಡ್ಬಿಡ್ತೀನಿ. ಇವಾಗ ಏನ್ ಹೇಳಿದ್ರು ಅವ್ರು, ಜಸ್ಟ್ ಒಂದ್ ಎಕ್ಸಾಂಪಲ್ ಅಷ್ಟೇ ಹೇಳಿದ್ರು. ಅಂದ್ರೆ ಅವ್ರ ಸೆಕ್ಟರ್ ಎಕ್ಸಾಂಪಲ್ ಕೊಟ್ಟೆ ಹೇಳಿದ್ರು ಅವರು, AI ಅಂತ ಹೇಳ್ಬಿಟ್ಟು. ಬಟ್ ಇದಕ್ ನಾನು ಈ ರೀಲ್ಸ್ ಅನ್ನೋದಕ್ಕೆ ನಾನು ಸಹ ತುಂಬಾ ಅಪೋಸ್ ಮಾಡ್ತೀನಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಎಷ್ಟೋ ಜನ ನಮ್ಮ ಮಹಿಳೆಯರು ಯಾಕೆ ಅಪ್ಡೇಟ್ ಆಗ್ತಾ ಇಲ್ಲ, ಯಾಕೆ ಮುಂದುವರಿತಾ ಇಲ್ಲ, ಯಾಕೆ ಅವ್ರ ಮೈಂಡ್ ಸೆಟ್ ಬದಲಾಗ್ತಾ ಇಲ್ಲ ಅಂದ್ರೆ ಇದಕ್ ಮೈನ್ ಕಾರಣ ಅಂದ್ರೆ ಒಂದು ಸೀರಿಯಲ್ಸ್, ಎರಡನೇದು ರೀಲ್ಸ್. ನೋಡಿ, ಈ ಟಿವಿ ಏನಿದೆ, ಮೀಡಿಯಾ ಏನಿದೆ, ಈ ಮೊಬೈಲ್ ಏನಿದೆ, ದಯವಿಟ್ಟು ನಾನು ನೋಡ್ಬೇಡಿ ಅಂತ ಹೇಳೋದಿಲ್ಲ. ನಾನು ಇದಕ್ಕೆ ನಿಮ್ಗೆ ಒಂದು ಸಜೆಷನ್ ಕೊಡಕ್ಕೆ ಇಷ್ಟ ಪಡ್ತೀನಿ. ಇದನ್ನ ಸಜೆಷನ್ ಅಂತ ಆದ್ರೂ ತಗೊಳ್ಳಿ, ನೀವ್ ಯಾವ ತರ ಆದ್ರೂ ತಗೊಳ್ಳಿ. ಬಟ್ ನಾನು ಹೇಳ್ಬೇಕು ಅನ್ಕೊಳ್ಳೋದನ್ನ ಹೇಳ್ಬಿಡ್ತಾ ಇದೀನಿ. ನೀವ್ ಏನ್ ಟೆಕ್ನಾಲಜಿ ಇವತ್ ನೋಡ್ತಾ ಇದ್ದೀರಾ, ದಯವಿಟ್ಟು ಅದ್ರಲ್ಲೇನೆ ನಿಮ್ಮ ಜೀವನ ಅಪ್ಡೇಟ್ ಆಗೋಕ್ ಒಂದು ನಾಲೆಡ್ಜ್ ಇದೆ ಅದ್ರಲ್ಲಿ. ನೀವು ಮೊಬೈಲ್ ನೋಡ್ತಾ ಇದೀನಿ, ನೀವೇನ್ ರೀಲ್ಸ್ ನೋಡ್ತಾ ಇರ್ತೀರಿ, ಹಿಂಗ್ ತಳ್ತಾ ಅದ್ ಎಷ್ಟು ಕಿಲೋಮೀಟರ್ ಹೋಗಿರ್ತೀರೋ ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕೆ ಅಷ್ಟು ಹುಚ್ಚರಾಗ್ಬಿಟ್ಟಿದ್ದಾರೆ ಇವತ್ತು ಆ ರೀಲ್ಸ್
ರೀಲ್ಸ್ಗೆ. ಅದೇ ರೀಲ್ಸ್, ಅದೇ ಒಂದು ಮೊಬೈಲ್ ಇಟ್ಕೊಂಡು ನೀವು ಏನ್ ಮಾಡ್ತಾ ಇದ್ದೀರಾ? ನೀವು ಹೌಸ್ ವೈಫ್ ಆಗಿರ್ಬೋದು, ಆ ಹೌಸ್ ವೈಫ್ ಅಲ್ಲಿ ನಿಮ್ ಮನೆಯಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬಹುದು, ನಿಮ್ ಮನೆಯಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಬೋದು, ನಿಮ್ ಮಕ್ಕಳಲ್ಲಿ ಏನ್ ಚೇಂಜಸ್ ಮಾಡ್ಬೋದು, ನಿಮ್ಮ ಒಂದು ಆಟಿಟ್ಯೂಡ್ ಅಲ್ಲಿ ಏನ್ ಚೇಂಜಸ್ ಮಾಡ್ಬೋದು, ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಏನ್ ಚೇಂಜಸ್ ಮಾಡ್ಬೋದು, ಇದೆಲ್ಲಾನು ಸಹ ಅಪ್ಡೇಟ್ ಆಗುವಂತಹ ಸ್ಕಿಲ್ಸ್ ಅದರಲ್ಲೇ ಇದೆ. ಬಟ್ ಅದನ್ನ ನೋಡೋದಿಲ್ಲ ನಾವು. ಏನ್ ಟೈಮ್ ಪಾಸ್ ಆಗ್ಬೇಕು, ಟೆಂಪರವರಿ ಹೇಳಿದ್ರಲ್ಲ ಮೇಡಮ್, ಟೆಂಪರವರಿ ಹ್ಯಾಪಿನೆಸ್ ಅಂತ ಹೇಳ್ತಾರೆ ಅದನ್ನ. ಸೊ ಅದಕ್ಕೆ ನಾವು ಅಡಿಕ್ಟ್ ಆಗ್ತಾ ಇದೀವಿ. ದಯವಿಟ್ಟು ಎಲ್ಲಾ ಮಹಿಳೆಯರಲ್ಲೂ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ರೀಲ್ಸ್ ನ, ಸೀರಿಯಲ್ಸ್ ನ ಬಿಟ್ಬಿಡಿ ದಯವಿಟ್ಟು. ನೀವು ಜೀವನ ಅಪ್ಡೇಟ್ ಆಗೋದಿಕ್ಕೆ ಏನ್ ಪ್ರಯತ್ನ ಮಾಡ್ತಿರೋ ಅದನ್ನ ಮಾಡಿ. ನಾವು ಏನೋ ಮನುಷ್ಯ ಜನ್ಮ ಹುಟ್ಟಿರೋದು ಎಲ್ಲಾ ಕರ್ಮಗಳನ್ನ ಕಳ್ಕೊಳ್ಳೋದಿಕ್ಕೆ. ಮತ್ತೆ ಈ ಮನುಷ್ಯ ಜನ್ಮದಲ್ಲಿ ಕರ್ಮಗಳನ್ನ ನಾವು ಮೂಟೆ ಕಟ್ಕೊಳ್ಳೋದು ಬೇಡ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಮತ್ತೆ ಇನ್ನೊಂದ್ ಪಾಯಿಂಟ್ ಹೇಳಿದ್ರು, ಮಕ್ಕಳು ಸಹ ಅದೇ ಅಭ್ಯಾಸ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು. ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ಮಗು ಸುಮ್ನೆ ಇರ್ಬೇಕಷ್ಟೇ ತಂದೆ ತಾಯಿಗೆ. ಮಗು ಆಕ್ಟಿವ್ ಆಗಿರೋದು ಸುಮ್ನೆ ಮಾಡ್ಬೇಕು ಅದನ್ನ. ಯಾಕಂದ್ರೆ ಅವ್ರು ಮೊಬೈಲ್ ನೋಡ್ತಾ ಇರ್ತಾರಲ್ಲ, ಸೊ ಅದಕ್ಕೆ ಒಂದ್ ಮೊಬೈಲ್ ಇಲ್ಲ ಅಂದ್ರೆ ಒಂದು ಟಿವಿ ರಿಮೋಟ್ ಕೊಟ್ಬಿಟ್ರೆ ಅದ್ರ ಪಾಡ್ಗ ಅದೇ. ನೋಡಿ, ಇವತ್ತು ಮೊಬೈಲ್ ಓಪನ್ ಮಾಡಿದ್ರೆ ಏನೆಲ್ಲ ಬರ್ತಾ ಇದೆ ಅನ್ನೋದನ್ನ ದಯವಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ ಮಗು ಏನ್ ಏಜ್ ಅಲ್ಲಿ ಇದೆ, ಆ ಮೊಬೈಲ್ ಅಲ್ಲಿ ಬರುವಂತಹ ರೀಲ್ಸ್ ಅಲ್ಲಿ, ಆ ಮೊಬೈಲ್ ಅಲ್ಲಿ ಬರುವಂತಹ ಪಿಕ್ಚರ್ಸ್ ಅಲ್ಲಿ ಯಾವ ಏಜ್ ನಲ್ಲಿರುವಂತ ಆ ಮೊಬೈಲ್ಗೆ, ರೀಲ್ಸ್ಗೆ ಏಜ್, ಸರ್ಟನ್ ಏಜ್ ಏನು ಕಂಟ್ರೋಲ್ ಇಲ್ಲ. ನೀವು 5 years ಬೇಬಿಗೆ ಮೊಬೈಲ್ ಕೊಟ್ರೆ ಅದ್ರಲ್ಲಿ ಏನ್ 50 years ಏಜ್, 60 years, 30 years ಏನ್ ಅದಕ್ಕೆ ನೋ ಏಜ್ ಲಿಮಿಟ್ಸ್. ಅದ್ರಲ್ಲಿ ಎಲ್ಲಾ ಫೋಟೋಗಳು ಬರ್ತವೆ, ಎಲ್ಲಾ ರೀಲ್ಸ್ ಬರುತ್ತೆ. ಹಂಗಾಗಿ ಅವರ ಮೈಂಡ್ ಸೆಟ್ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮುಂದೆ ಯಾವಾಗಾದ್ರೂ ಅವಕಾಶ ಸಿಕ್ಕದೆ ನಮ್ಮ ಇದೇ ಚಾನಲ್ ಅಲ್ಲೇ ಈ ಮೊಬೈಲ್ಗಳಿಂದ ಮಕ್ಕಳು ಹೇಗೆಲ್ಲ ಬದಲಾಗ್ತಾರೆ, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು ಅನ್ನೋದು ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ನಮ್ದು ಒಂದು ಪ್ಲಾನಿಂಗ್ ಇದೆ. ಖಂಡಿತ ಮಾಡ್ತೀವಿ ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಒಂದು ಪ್ರಶ್ನೆನ ಮುಂದುವರಿಸೋಣ. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನಗಟ್ಲೆ ಮಾತಾಡ್ಬಿಡ್ಬೋದು. ಮೇಡಮ್, ಇಷ್ಟೆಲ್ಲ ನೀವು ತುಂಬಾ ಒಳ್ಳೆ ಪಾಯಿಂಟ್ಸ್ ಆದ್ರೆ ಹೇಳಿದ್ರಿ. ನನ್ನ ಒಂದು ನೆಕ್ಸ್ಟ್ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಪ್ರೆಸೆಂಟ್ ಮಹಿಳೆಯರು ಈ ತರ ನೇಚರ್ ಇದೆ, ನೆಗೆಟಿವ್ ಮೈಂಡ್ ಸೆಟ್ ನೇಚರ್ ನಮ್ಮ ಮಹಿಳೆಯರು ಸಾಕಷ್ಟಿದೆ. ಬಟ್ ಇದು ಒಂದು ಬದಲಾಗಬೇಕಾದ್ರೆ ಒಂದಷ್ಟು ಅವ್ರ ಆಲೋಚನೆಗಳಲ್ಲಾಗಿರ್ಬೋದು, ಲೈಫ್ ಅಲ್ಲಾಗಿರ್ಬೋದು, ಬದಲಾಗ್ಬೇಕಂದ್ರೆ ನಿಮ್ಮ ಪ್ರಕಾರ ಯಾವ ರೀತಿ ಅವರು ಪ್ರಯತ್ನ ಪಡ್ಬೋದು? ಮಹಿಳೆಯರು ಬದಲಾಗ್ಬೇಕು ಅಂದ್ರೆ ನಾನು ಆಗ್ಲೇ ಹೇಳಿದಾಗ್ಲೇ ಅವ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಎಸ್, ಒಂದು ಹೊರಗಡೆ ಪ್ರಪಂಚಕ್ಕೆ ಹೋಗಿ ವರ್ಕ್ ಮಾಡೋದು ಬೇರೆ, ತನ್ನ ಬಗ್ಗೆ ತಾನೇ ಅರಿತುಕೊಂಡು ಅದರ ಒಳ ಹೋಗಿ ವರ್ಕ್ ಮಾಡೋದು ಬೇರೆ. ಸೊ ಮೊದಲು ಮಹಿಳೆ ಪೇಶನ್ಸ್ ಅನ್ನೋದನ್ನ ತುಂಬಾ ಡೆವಲಪ್ ಮಾಡ್ಕೋಬೇಕು. ಯಾರೋ ಏನೋ ಅಂದ್ರು ಅದಕ್ಕೆ ಅಷ್ಟಕ್ಕೆ ತುಂಬಾ, ಈಗ ನೋಡಿದ್ರೆ ಹೊರಗಡೆ ನೋಡಿದ್ರೆ ತುಂಬಾ ಜಗಳಗಳು, ಎಲ್ಲಾ ಕಡೆ ಜಗಳಗಳು, ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಮತ್ತೆ ಮಕ್ಳ ಮೇಲೆ ಕಿರ್ಚಾಡೋದಾಗಿರ್ಬೋದು. ನಂಗೂ ಕೋಪ ಬರುತ್ತೆ ಸುಮಾರು ಸಲ. ಆವಾಗ ನಾನೇ ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ವಾಸ್ ಇಟ್ ರಿಯಲಿ ನೀಡೆಡ್ ಅಂತ ಅನ್ಸುತ್ತೆ. ಒಂದು ಕ್ಷಣ ನಿಮ್ಗೆ ತುಂಬಾ ಕೋಪ ಬರೋದಿರ್ಬೋದು, ಅಥವಾ ತುಂಬಾ ಪೇಶನ್ಸ್ ಕಳ್ಕೊಳ್ಳೋದಿರ್ಬೋದು. ಈ ಪರಿಸ್ಥಿತಿ ಬಂದಾಗ ನೀವು ದಯವಿಟ್ಟು ಕಾಮ್ ಆಗಿ ಒಂದ್ ಕಡೆ ಕೂತ್ಕೊಂಡ್ಬಿಡಿ. ಯು ಡೋಂಟ್ ರಿಯಾಕ್ಟ್ ಟು ದ ಸಿಚುಯೇಷನ್. ಹೌದು, ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್, ರೆಸ್ಪಾಂಡ್ ಟು ದ ಸಿಚುಯೇಷನ್ ಅಂತ ಹೇಳ್ಬೋದು. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಹಾಗಂತ ಹೆಣ್ಮಕ್ಳೆಲ್ಲಾ ತಾಳ್ಮೆಯಾಗೆ ಇರ್ಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಎಂತ ಪರಿಸ್ಥಿತಿ ಬಂದ್ರು ತಾಳ್ಮೆಯಿಂದ ಅದನ್ನ ಫೇಸ್ ಮಾಡ್ಬೇಕು. ಮತ್ತೆ ಅಷ್ಟೇ ಅಲ್ದಿರ ಇನ್ನೊಂದು, ಹೆಣ್ಮಕ್ಳು ಏನ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ, ಹಿಂದಿನ ಕಾಲ ಒಂದಿತ್ತು, ಆಗ ಎಲ್ಲರೂ ಹೆಣ್ಮಕ್ಳು ಹೊರಗಡೆ ಬರಬಾರ್ದು, ಹೆಣ್ಮಕ್ಳು ಅಲ್ಲಿ ಇಲ್ಲಿ ಹೋಗ್ಬಾರ್ದು. ನಿಮಗೆ ಏನ್ ಅನ್ನಿಸ್ತಾ ಇದೆ ಅದನ್ನ ನೀವು ಮಾಡ್ಬೇಕು. ಯಾವಾಗ್ಲೂ ಅಷ್ಟೇ, ಯಾವುದೇ ಒಂದು ಓಕೆ ನನ್ನನ್ನ ಇವ್ರು ಸ್ಟಾಪ್ ಮಾಡ್ತಾ ಇದ್ದಾರೆ, ಅವ್ರು ಸ್ಟಾಪ್ ಮಾಡ್ತಾ ಇದ್ದಾರೆ, ಖಂಡಿತ ಸುಳ್ಳು. ನೀವು ಸರಿಯಾಗಿದ್ದೀರಾ ಅಂದ್ರೆ ಇಡೀ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಈ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಉದ್ದೇಶ ಸರಿಯಾಗಿದೆ, ಮತ್ತೆ ನಿಮ್ಮ ಮನಸ್ಥಿತಿ ಸರಿಯಾಗಿದೆ, ನೀವು ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳು ಸರಿಯಾಗಿದೆ, ನಿಮ್ಮ ಯೋಚನೆ ಉನ್ನತವಾಗಿದೆ ಅಂದ್ರೆ ಎಂಟೈರ್ ಯೂನಿವರ್ಸ್ ವಿಲ್ ಸಪೋರ್ಟ್ ಯು. ಯಾರು ನಮ್ಮನ್ನ ಸ್ಟಾಪ್ ಮಾಡಕ್ ಆಗಲ್ಲ. ಮತ್ತೆ ಉದಾಹರಣೆಗೆ ನಾನೇ ಹೇಳ್ತೀನಿ, ಯಾಕಂದ್ರೆ ನಾನು ಮದ್ವೆಗ್ ಮುಂಚೆ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದೆ. ಹಾಗೆ ಮದ್ವೆ ಆದ್ಮೇಲೂ ಸಹ ಆಪರ್ಚುನಿಟಿ ಸಿಕ್ಕಾಗ ನಾನು ಯಾವತ್ತೂ ಸ್ಟಾಪ್ ಮಾಡ್ಲಿಲ್ಲ. ಮತ್ತೆ ನಮ್ಮ ಮನೆಯಲ್ಲೂ ಸಹ, ಈವನ್ ಮಗು ಆದ್ಮೇಲೂ ಸಹ ನಾನು US ಹೋಗಿದ್ದೀನಿ, ಯುರೋಪ್ ಹೋಗಿದ್ದೀನಿ, ತಿಂಗಳುಗಳ ಗಟ್ಲೆ ಅಲ್ಲಿ ಇದೀನಿ ಕೆಲ್ಸದ ಮೇಲೆ. ಬಟ್ ಯಾವತ್ತು ನಮ್ಮ ಮನೇಲಿ ನೀನ್ ಹೋಗ್ಬೇಡ, ನೀನ್ ಮಾಡ್ಬೇಡ ಅಂತ ನನ್ನ ಸ್ಟಾಪ್ ಮಾಡ್ಲಿಲ್ಲ. ಬಿಕಾಸ್ ಒಂದು ಉದ್ದೇಶ ಸರಿಯಾಗಿದೆ. ನಾವು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ
ಮನೆಯಲ್ಲಿ ಆಗಿರ್ಬೋದು ಅಥವಾ ಹೊರಗಿನ ಪ್ರಪಂಚದಲ್ಲಿ ಆಗಿರ್ಬೋದು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ ನಿಮ್ಮ ಉದ್ದೇಶ ಸರಿಯಾಗಿರ್ಲಿ, ನಿಮ್ಮ ಮನಸ್ಥಿತಿ ಸರಿಯಾಗಿರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಗ ಎಲ್ಲ ಆದಷ್ಟು ಗದೆ ಬರುತ್ತೆ. ಮತ್ತೆ ಇನ್ನೊಂದು, ಹೆಣ್ಮಕ್ಳು ಅಂದಿದ ತಕ್ಷಣ ತುಂಬಾ ಸಾರಿ 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 ಎಲ್ಲಾ ಸಿಚುಯೇಷನ್ಸ್ಗೂ ಸಾರಿ ಕೇಳ್ತಾರೆ. You change your mindset. Instead of asking sorry, oh sorry I came late, thank you for waiting for me. ಸೊ ಈ ಆಟಿಟ್ಯೂಡ್ ಶಿಫ್ಟ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೂ ನೀವು ಎಲ್ಲದಕ್ಕೂ ತಗ್ಗಿ ಕೇಳಬೇಕು ಅನ್ನೋದಲ್ಲ, ನಿಮ್ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಸೊ ಇದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಆಟೋಮೆಟಿಕಲಿ ಅವ್ರದೇ ಫೀಲ್ಡ್ ಅಲ್ಲಿ, ಹೌಸ್ ವೈಫ್ಸ್ ಆಗಿರ್ಬೋದು, ವರ್ಕಿಂಗ್ ವಿಮೆನ್ಸ್ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ನಿಮ್ಮ ಸಾಧನೆ ಒಂದು ಉನ್ನತ ಮಟ್ಟಕ್ಕೆ ಏರ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ನೋಡಿ ಮೇಡಮ್ ಹೇಳಿದ್ದು ತುಂಬಾ ಕರೆಕ್ಟ್. ಯಾಕೆಂದ್ರೆ ನಾವೆಲ್ಲಾರನ್ನ ಮೆಚ್ಚಿಸೋದಿಕ್ ಆಗೋದಿಲ್ಲ. ಯಾಕೆಂದ್ರೆ ನಾನಾಗಿರ್ಬೋದು, ಪ್ರಿಯಾಂಕಾ ಮೇಡಮ್ ಆಗಿರ್ಬೋದು, 100 ಜನಕ್ಕೂ ನಾವು ಒಳ್ಳೆಯವರಾಗೋದಿಕ್ ಸಾಧ್ಯ ಇಲ್ಲ, 100 ಜನಕ್ಕೂ ಕೆಟ್ಟವರಾಗೋದಿಕ್ಕೂ ಸಾಧ್ಯ ಇಲ್ಲ. ನಾವು ಮಾಡ್ತಾ ಇರೋ ಕೆಲಸ ನಮಗ್ ಮನಸ್ಸಿಗೆ ಒಪ್ಪಿಗೆ ಇದೆ, ನಮ್ಮ ಮನೆಯವ್ರಿಗೆ ಒಪ್ಪಿಗೆ ಇದೆ, ನಾವು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿದೆ ಅಂತಂದ್ರೆ ಯಾವತ್ತೋ ಒಂದಿನ ಅದ್ರ ಬಗ್ಗೆ ಒಳ್ಳೆ ಒಂದು ಒಪಿನಿಯನ್ ಎಂಡ್ ಆಫ್ ದಿ ಮೂಮೆಂಟ್ ಬಂದೇ ಬರುತ್ತೆ. ಇವತ್ತು ಕಾಲು ಎಳಿಯೋರು ಇರ್ಬೋದು, ಇವತ್ತು ಮಾತಾಡೋರು ಇರ್ಬೋದು, ಯಾರು ಸಹ ನಮ್ ಕಷ್ಟಕ್ಕೆ ಬಂದು ನಿಂತ್ಕೊಳ್ಳೋ ಅಂತವ್ರು ಯಾರು ಇಲ್ಲ. ಯಾಕೆಂದ್ರೆ ಒಬ್ಬರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಮೈಂಡ್ ಸೆಟ್ ಅನ್ನೋದು ತುಂಬಾ ಚೆನ್ನಾಗಿರ್ಬೇಕು. ನೋಡಿ, ನೀವ್ ಯಾರು ಸಹ ಇನ್ನೊಬ್ಬರ ಬಗ್ಗೆ ಮಾತಾಡೋ ಅಧಿಕಾರ ನಮಗ್ ಕೊಟ್ಟಿಲ್ಲ, ಆಯ್ತಾ? ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಮ್ ಕೈಲಾದ್ರೆ ಒಂದಷ್ಟು ಪಾಸಿಟಿವ್ ಪದಗಳನ್ನ ಬಳಸೋಣ, ಒಂದಷ್ಟು ಪ್ರೋತ್ಸಾಹವನ್ನ ಕೊಡೋಣ. ಯಾಕೆಂದ್ರೆ ನಾವು ಕಾಮೆಂಟ್ ಮಾಡಿ, ಇನ್ನೊಬ್ಬರನ್ನ ಕಾಮೆಂಟ್ ಮಾಡಿ ಬೆರಳೆತ್ತಿ ತೋರಿಸುವಂತ ಅಧಿಕಾರ ನಮಗಿಲ್ಲ, ಆಯ್ತಾ? ನಾವ್ ಒಂದು ಬೆರಳು ತೋರಿಸಿದ್ರೆ 4 ಬೆರಳು ನಮ್ ಕಡೆ ತೋರಿಸ್ತಾ ಇರುತ್ತೆ. ಯಾರು ಸಹ ಒಂದು ಪರಿಸ್ಥಿತಿಗೆ ತಕ್ಕನಾಗಿ ನಾವು ನಡ್ಕೋಬೇಕಾಗತ್ತೆ. ಇನ್ನೊಬ್ಬರ ಮೇಲೆ ನಾವು ಹೇಳ್ದಲ್ಲ, ಎಲ್ಲರಿಗೂ ನಾವು ಒಳ್ಳೆಯವರಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಒಬ್ಬರಿಗೊಬ್ರು ಸಹಕಾರ ಕೊಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು, ಆದಷ್ಟು ಒಳ್ಳೇದ್ ಮಾತಾಡ್ಬೇಕು, ಒಳ್ಳೇದನ್ನ ಪ್ರೋತ್ಸಾಹಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮೇಡಮ್ ಒಂದು ಪಾಯಿಂಟ್ಗೆ ನಾನು ಸಹ ಒಂದು ಸಹಮತವನ್ನ ಕೊಡ್ತೀನಿ. ಯಾಕೆಂದ್ರೆ ನನ್ನ ನೇಚರು ಸಹ ಅದೇ ರೀತಿ. ನನ್ಗೆ ಇಷ್ಟ ಆಗಿಲ್ವಾ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ನಾವು ಆದ್ರೆ ಒಳ್ಳೇದ್ ಮಾತಾಡೋಣ, ಆದ್ರೆ ಒಂದಷ್ಟು ಸಹಾಯ ಮಾಡೋಣ, ಅಷ್ಟು ಬಿಟ್ರೆ ಅದನ್ನ ಕಮೆಂಟ್ ಮಾಡೋದು, ಅದನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋ ಅಧಿಕಾರ ಖಂಡಿತ ನಮ್ಗಿಲ್ಲ ಅಂತಾನೆ ನಾನು ಹೇಳ್ತೀನಿ. ಈಗ ಲೇಡೀಸ್ ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ನಾವು ಟೈಮ್ ಕೊಡೋದೆ ಗಾಸಿಪ್ಗೆ. ಹೌದು, ಓ ಹಿಂಗಂತ, ಅವ್ರ ಮನೇಲಿ ಹಂಗಂತ, ತುಂಬಾ ಅವ್ರ ಮನೇಲಿ ಏನಾಗ್ತಾ ಇದೆ, ಇದು ಏನೋ ಸೌಂಡ್ ಬರ್ತಾ ಇದೆ, ಇದೇ ಎಲ್ಲಾ ಸಾಮಾನ್ಯ. ತುಂಬಾ ಜನ ಮಹಿಳೆಯರು ನೋಡ್ತೀನಿ, ಎಲ್ಲರೂ ಬೇರೆಯವ್ರ ಮನೇಲಿ ಏನಾಗ್ತಾ ಇದೆ, ಅವ್ರೇನೋ ಜಗಳ ಆಡ್ತಾ ಇದಾರ, ಇದ್ ಮಾಡ್ತಾ ಇದಾರ, ಅಲ್ಲೇನೋ ಸೌಂಡ್ ಆಗ್ತಾ ಇದೆ, ಏನೋ ಕಟ್ತಾ ಇದಾರೆ, ಏನೋ ಒಡವೆ ತಗೊಂಡ್ಬಿಟ್ರು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ಲ ಲೈಫ್ ಅಲ್ಲಿ. ಹೌದು, ಮೆಟೀರಿಯಲಿಸ್ಟಿಕ್ ಲೈಫ್ ನ ಬಿಟ್ಟು ಆದಷ್ಟು ಒಂದು ಸ್ಪಿರಿಚುಯಾಲಿಟಿ ಕಡೆ ನಿಮ್ ಗಮನ ಕೊಡ್ಸಿ. ಸ್ಪಿರಿಚುಯಾಲಿಟಿ ಅಂದ್ರೆ ನೀವು ಹೋಗಿ ಆಶ್ರಮಕ್ ಸೇರಿ ಮನೆಯೆಲ್ಲ ರೆಡಿ ಅಂತ ನಾನು ಹೇಳ್ತಾ ಇಲ್ಲ. ಸ್ಪಿರಿಚುಯಾಲಿಟಿ ಅಂದ್ರೆ ಆಂತರಿಕವಾಗಿ ನಿಮ್ಮಲ್ಲಿ ನೀವು ಒಂದು ಜರ್ನಿ ಬೆಳೆಸಿ, ಒಂದು ಪೀಸ್ಫುಲ್ ಮೈಂಡ್ ಸೆಟ್ ಇಂದ ನೀವು ಮಾಡೋ ಪ್ರತಿದಿನದ ಕೆಲಸ ಕಾರ್ಯಗಳಲ್ಲೂ ಏನ್ ಮಾಡ್ತಾ ಇದ್ದೀರಾ, ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಸೊ ಎಂಜಾಯ್ ಯುವರ್ ಮೂಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ ನಿಮ್ ಪಾಯಿಂಟ್ ಕರೆಕ್ಟ್. ಆಕ್ಚುಲಿ ನನ್ನೊಂದು ಕೆಲವೊಂದು ಮಹಿಳೆಯರು ಬಂದಾಗ ಮೇಡಮ್ ನೋಡಿ, ನೀವ್ ಹೇಳಿದ್ರಿ ಬೇರೆಯವರ ಒಂದು ಗಾಸಿಪ್ ಬಗ್ಗೆ ತುಂಬಾ ತಲೆ ಕೊಡ್ತಾರೆ, ಅದನ್ನ ಕೇಳಿಸ್ಕೊಂತಾರೆ ಅಂತ ಹೇಳಿ. ಬಟ್ ಒಂದಷ್ಟು ನಾನು ಈ ನಡುವೆ ಸರ್ವೆ ಮಾಡಿರೋ ಪ್ರಕಾರ ಬಟ್ ಇದು ಸ್ವಲ್ಪ ಬದಲಾವಣೆ ಕಡೆ ಹೋಗ್ತಾ ಇದೆ. ಹೌದು, ಯಾಕಂದ್ರೆ ಈಗ ನೋಡಿ, ಬಿಸಿ ವುಮೆನ್ಸ್ ಏನಿದ್ದಾರೆ, ಕೆಲ್ಸಕ್ಕೆ ಹೋಗುವಂತವ್ರು, ಅವ್ರ ಕೆಲ್ಸದಲ್ಲಿ ಅವ್ರು ತೊಡಗಿಸ್ಕೊಂಡಿರೋ ಅಂತವ್ರು ಇದೆಲ್ಲ ತಲೆಗೆ ಹಾಕೊಂತ ಇಲ್ಲ. ಈಗ ಎಷ್ಟೋ ಜನ, ಈಗ ನನ್ನನ್ನೇ ಆಗ್ಲಿ, ಈಗ ಏನಾದ್ರೂ ಎಲ್ಲಾನ ಬರ್ಬೇಕಾದ್ರೆ ಬಂದಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿದಾಗ ಏನು ಬೈಕೋಬೇಡಿ ಅಂತ ಹೇಳ್ತಾರೆ. ಸರ್ ನಾನು ಒಂದೇ ಆನ್ಸರ್ ಕೊಡೋದು, ನಂಗೆ ಬೈಕೊಳ್ಳೋ ಅಷ್ಟೆಲ್ಲ ಟೈಮ್ ಇಲ್ಲ ರೀ ಅಂತ ಹೇಳ್ತೀನಿ. ಸೊ ತುಂಬಾ ಇವತ್ತು ಎಷ್ಟೋ ಜನ ಮಹಿಳೆಯರು ತುಂಬಾ ಅಪ್ಡೇಟ್ ಆಗಿದ್ದಾರೆ, ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಯಾಕೆಂದ್ರೆ ಅದ್ರ ಬಗ್ಗೆ ಅವರೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಕೆಲ್ಸ ಆಯ್ತು, ಅವ್ರದ್ದೇನೋ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ. ಬಟ್ ಅಂತ ಮಹಿಳೆಯರು ಒಂದಷ್ಟು ಸಹಾಯನೂ ಮಾಡ್ತಾ ಇದ್ದಾರೆ, ಒಬ್ಬರಿಗೆ ಹೆಲ್ಪಿಂಗ್ ನೇಚರ್ ಇದೆ. ಒಂದಷ್ಟು ಮೆಂಟಲಿ ಡಿಪ್ರೆಷನ್ ಆಗಿರುವಂತಹ ಮಹಿಳೆಯರಿಗೆ
ಸಜೆಷನ್ ಕೊಡ್ತಾ ಇದ್ದಾರೆ. ಅವ್ರನ್ನ ಒಂದು ಎಲ್ಲೋ ಕಡೆ ಅವ್ರ ಕೈಲಿ ಆದಷ್ಟು ಮಟ್ಟಿಗೆ ಅವ್ರಿಗೆ ಸಹಾಯ ಮಾಡಿ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದಷ್ಟು ಮಹಿಳೆಯರು. ಸೊ ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಶುಭಾಶಯನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಒಂದು ಕೆಲಸ ಇನ್ನಷ್ಟು ಮಹಿಳೆಯರನ್ನ ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಡೋಣ. ಅದರಲ್ಲಿ ನಾವು ಸಹ ಇದ್ದೀವಿ, ನಾವು ಪ್ರಯತ್ನ ಪಡೋಣ. ಸೊ ನಾವು ಬದಲಾವಣೆ ಆಗಲ್ಲ ಅಂತಾರಲ್ಲ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಆಗ್ತೀವಿ ಅಂತ ಬರ್ತಾರಲ್ಲ ಅವ್ರನ್ನ ಬದಲಾವಣೆ ಮಾಡೋಣ. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಡಿಸ್ಕಷನ್ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಒಂದ್ ರೀತಿ ಹೇಳ್ಬೇಕಂದ್ರೆ ಮೇಡಮ್ ಮಾಡರ್ನ್ ವಿತ್ ಟ್ರೆಡಿಷನಲ್ ಅಂತ ಹೇಳ್ಬೋದು ಅಂಡ್ ಸ್ಪಿರಿಚುವಲ್ ಅಂತಾನೆ ಹೇಳ್ಬೋದು. ಸೊ ಈ ತರ ನೋಡಿ ಇವ್ರ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ನಾವು ಆಧುನಿಕ ಯುಗದಲ್ಲಿ ಇದೀವಿ, ಆ ತರ ಈ ತರ ನೆವರ್ ಮೇಡಮ್ ಯಾವತ್ತು ಆತರ ಕಾಣ್ಲೂ ಇಲ್ಲ. ಇವಾಗ ನಿಮ್ಗೆ ಡೈರೆಕ್ಟ್ ಆಗಿ ಅವ್ರ ಮಾತುಗಳಲ್ಲೇ ಕೇಳಿದ್ದೀರಾ, ಅವ್ರ ವರ್ಡ್ಸ್ ಅಲ್ಲೇ ನಿಮಗ್ ಗೊತ್ತಾಗ್ಬೋದು ಅವ್ರೆಷ್ಟೋ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರು ಕೂಡ ಎಂತಹ ಒಂದು ಅನುಭವಗಳನ್ನ ಜೀವನದಲ್ಲಿ ಇಷ್ಟೊಂದು ಚಿಕ್ಕ ವಯಸ್ಸಿಗೆನೆ ಪಡೆದಿದ್ದಾರೆ ಅಂದ್ರೆ ಇನ್ನ ಮುಂದೆ ಮೇಡಮ್ ಒಳ್ಳೆ ಒಂದು ಪೊಸಿಷನ್ಗೆ ಹೋಗ್ಬೇಕು. ಒಂದಷ್ಟು ಮಹಿಳೆಯರ ಒಂದು ಬದಲಾವಣೆಯನ್ನ ನೀವು ತರಬೇಕು ಮೇಡಮ್. ಒಂದಷ್ಟು ಸೊಸೈಟಿಗೆ ಸರ್ವಿಸ್ ಅನ್ನ ಮಾಡೋಣ ಎಲ್ಲಾನು ಸಹ ನಮ್ ಕೈಲಾದ್ರೆ. ನೀವ್ ಇನ್ನ ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು, ಚೆನ್ನಾಗಿ ಬೆಳಿಬೇಕು, ನೀವು ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಮನಸ್ಫೂರ್ತಿಯಾಗಿ ಆಶಿಸ್ತಾ ಇದೀವಿ. ಮೇಡಮ್ ಫೈನಲಿ ನೀವೊಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಿಮ್ಮ ಒಂದು 1 or 2 ಲೈನ್ಸ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಹೇಳ್ಬೇಕು ಅಂದ್ರೆ ಮಹಿಳೆಗೆ ಒಂದು ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವೆಲ್ಲಾ ಮಹಿಳೆ ಅಂದ್ರೇನೆ ಎಲ್ಲ ಪ್ರಪಂಚ ನಮ್ಮ ಮೇಲೆ ಜವಾಬ್ದಾರಿ ಹೇರುತ್ತೆ. ನಾನಂತಾನೆ ಅಲ್ಲ, ನಮ್ಮ ಹಿರಿಯರಾಗಿರ್ಬೋದು ಅಥವಾ ಅವ್ರ ಹಿರಿಯರಾಗಿರ್ಬೋದು, ಕುಟುಂಬನೆಲ್ಲ ನಿಭಾಯಿಸ್ಬೇಕು, ಹಾಗ್ ನೋಡ್ಕೋಬೇಕು, ಹೀಗ್ ನೋಡ್ಕೋಬೇಕು, ಅಷ್ಟು ಜವಾಬ್ದಾರಿ ಇರುತ್ತೆ, ಇಷ್ಟು ಜವಾಬ್ದಾರಿ ಇರುತ್ತೆ. ಇದೆಲ್ಲದ್ರ ಮಧ್ಯೆ ಅದನ್ನ ಆತರ ಅಲ್ಲ, ನಮ್ಮನ್ನ ನಾವು ಮೊದ್ಲು ಪ್ರೀತಿಸ್ಕೊಳ್ಳೋದನ್ನ ಕಲಿಬೇಕು. ಅಂದ್ರೆ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದು ಅಂದ್ರೆ ತುಂಬಾ ಹೈಫೈ ಏನೋ ಲೈಕ್ ಬ್ರಾಂಡೆಡ್ ಟಾಪ್ಸ್ ಹಾಕೊಳ್ಳೋದು, ಶಾರ್ಟ್ ಟಾಪ್ಸ್ ಹಾಕೊಳ್ಳೋದು, ತುಂಬಾ ಮಾಡ್ರನ್ ಆಗಿ ಹೊರಗಡೆ ಹೋಗೋದು ಅಂತ ಅಲ್ಲ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಬಗ್ಗೆ ನಮಗೆ ಕಾಳಜಿ ಇರ್ಬೇಕು, ನಮಗೋಸ್ಕರ ನಾವು ಟೈಮ್ ಕೊಟ್ಕೋಬೇಕು, ಮತ್ತೆ ನಮ್ ಫ್ಯಾಮಿಲಿ ಜೊತೆ ಅದೇ ತರ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಬೇರೆ ಎಕ್ಸ್ಟರ್ನಲ್ ಸ್ಟ್ರೆಸ್ ಏನೇ ಇದ್ರು ಅದನ್ನೆಲ್ಲಾ ಬಿಟ್ಟು ನಮ್ ಮನೇಲಿ ಇದ್ದೀವಿ ಅಂದಾಗ ಸ್ವಲ್ಪ ಹೊತ್ತು ನಮ್ಮ ಮನೆಯವ್ರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಸೊ ಹಾಗಾಗಿ ನಿಮಗ ನೀವು ಟೈಮ್ ಕೊಟ್ಕೊಂಡ್ರೆ ಆಗ ಆಟೋಮೆಟಿಕಲಿ ಎಲ್ಲಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹೀಗೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ಅಡಗಿರುವಂತಹ ಬಹಳಷ್ಟು ಮೌನ ಸಾಧಕಿಯರನ್ನ ಗುರುತಿಸಿ ಅವ್ರಿಗೆ ಒಂದು ಪ್ರೋತ್ಸಾಹ ನೀಡುವಂಥದ್ದು, ಅವರನ್ನ ಕರೆಸಿ ಇಂಟರ್ವ್ಯೂ ಮಾಡೋದ್ರಿಂದ ಅವರ ಸಾಧನೆಗಳನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸಿರುವಂತಹ ಈ CTV ಪ್ರಯತ್ನ ಏನಿದೆ ಅದು ಬಹಳ ಒಂದು ಪ್ರೇರಣೆದಾಯಕ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರ ಸಾಧನೆ ಬರೀ ಮಹಿಳೆಯರಿಗಷ್ಟೇ ಅಲ್ಲ, ಅವರ ಕುಟುಂಬ ಹಾಗೂ ಹೊರಗಿನ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾಗಿರುತ್ತೆ. ಅದನ್ನ ನೋಡಿ ಕಲಿಯತಕ್ಕಂತಹ ಮಹಿಳೆಯರು ಬಹಳಷ್ಟು ಜನ ಇರ್ತಾರೆ. ಸೊ ಅದರಿಂದ ಅವ್ರ ಲೈಫ್ ಸ್ಟೈಲ್ ಸಹ ಇಂಪ್ರೂವ್ ಆಗ್ಬೋದು, ಅಥವಾ ಇದು ಎಷ್ಟೋ ಜನಕ್ಕೆ ಒಂದು ದಾರಿದೀಪ ಸಹ ಆಗ್ಬೋದು. ಸೊ ಈ ತರ ಒಂದು ಅವಕಾಶ ಮಾಡಿಕೊಟ್ಟು ಎಲ್ಲರನ್ನೂ ಕರೆಸಿ ಅವರಿಗೆ ಒಂದು ಪ್ರೋತ್ಸಾಹ ನೀಡ್ತಾ ಇರುವಂತಹ CTV ಚಾನೆಲ್ಗೆ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಒಂದು ಮನವಿಗೆ ಹೂಗೊಟ್ಟು ಮೇಡಮ್ ಅವರು ವರ್ಕ್ ಶೆಡ್ಯೂಲ್ ಅಲ್ಲಿ ಬಿಸಿ ಇದ್ರು ಕೂಡ ನಾನು ಬಂದು ನಮ್ಮ ಚಾನಲ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಅವರು ಹೇಳಿದಂತ ವಿಚಾರಗಳನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ, ನೀವ್ ಎಲ್ಲಿ ಎಡವ್ತಾ ಇದ್ದೀರಾ, ನೀವ್ ಎಲ್ಲಿ ತಿದ್ದುಕೋಬೇಕು, ನೀವೆಲ್ಲ ಅಪ್ಡೇಟ್ ಆಗ್ಬೇಕು ಅನ್ನೋದನ್ನ ಮೇಡಮ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ನಿಮ್ಗೆ ನನ್ನ ಕಡೆಯಿಂದ ಮತ್ತು ನಮ್ಮ CTV ಕಡೆಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. ಸದಾ ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಯಶಸ್ಸು ನಿಮ್ಮ ಜೀವನ ಪರ್ಯಂತ ನೀವು ಯಶಸ್ವಿ ಆಗ್ಬೇಕು, ಮಹಿಳೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬಾ ಚೆನ್ನಾಗಿ ಮಾತಾಡಿ ಒಂದಷ್ಟು ವಿಷಯಗಳನ್ನ ಸಮಾಜದ ಮಹಿಳೆಯರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ CTV ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಒಂದು ಸ್ಮಾಲ್ ಗ್ರಾಟಿಟ್ಯೂಡ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಇಷ್ಟೊತ್ತು ಒಂದು ಎಪಿಸೋಡ್ ಅನ್ನ ನೋಡಿದೀರಾ. ನಿಮ್ಮ ಸಹಕಾರ ಪ್ರೋತ್ಸಾಹ ಇದೇ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ CTV ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ವೀಕ್ಷಿಸಿದಕ್ಕೆ ನೀವೆಲ್ಲರಿಗೂ ಸಹ ಧನ್ಯವಾದಗಳು.